ಪ್ರಿಯ ವೀಕ್ಷಕರೇ ನಮಸ್ಕಾರ. ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಹಾಗೂ ನಮ್ಮ ಸಮಸ್ತ ಕನ್ನಡ ಕುಲಕೋಟಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಂದಿನಂತೆ ಒಂದು ಪ್ರಶ್ನೆ ಕಾಡುತ್ತೆ, ಹೊಸ ವರ್ಷ ಅಂದರೆ ಯುಗಾದಿ ಅಲ್ವಾ ಅಂತ. ಖಂಡಿತ ನಮಗೆಲ್ಲ ಹೊಸ ವರ್ಷ ಯುಗಾದಿನೇ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ವ್ಯಾವಹಾರಿಕವಾಗಿ ಹಾಗೆಯೇ ಕೆಲವು ವಿಷಯಗಳಿಗೆ ಜನವರಿ 1ನೇ ತಾರೀಕು ಕೂಡ ಹೊಸ ವರ್ಷ ಖಂಡಿತವಾಗುತ್ತೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನುಷ್ಯನಿಗೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಬಹಳ ವರ್ಷ ಕಷ್ಟಗಳನ್ನು ಅನುಭವಿಸಿ ಸಾಕಾಗಿದೆ ನಮಗೆ. ಈ 2026 ಹೊಸ ವರ್ಷ ನಮಗೇನಾದರೂ ಒಳ್ಳೆಯದು ಮಾಡುತ್ತಾ ಅಂತ ಪ್ರಶ್ನೆ ಕಾಡುತ್ತೆ. ಇದು ಮನುಷ್ಯನ ಸ್ವಾಭಾವಿಕ ಯೋಚನೆ. ಮನೆ ಕಟ್ಟೋದಾಗಲಿ, ಇನ್ವೆಸ್ಟ್ಮೆಂಟ್ಸ್ ಮಾಡೋದಾಗಲಿ, ಮದುವೆ ವಿಷಯಗಳಾಗಲಿ, ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಆರೋಗ್ಯದ ಸಮಸ್ಯೆಗಳಾಗಲಿ, ಮನೆಯಲ್ಲಿ ಸ್ವಂತದವರ ಜೊತೆ ಕಿತ್ತಾಟಗಳಾಗಲಿ, ಗಂಡ ಹೆಂಡತಿ ಜಗಳಗಳಾಗಲಿ, ಮಕ್ಕಳ ದುರ್ವರ್ತನೆ ಇರ್ಬೋದು, ವಿಚಿತ್ರ ರೋಗಗಳಿಂದ ಮುಕ್ತಿ ಸಿಗುತ್ತಾ, ನೌಕರಿಯಲ್ಲಿ ಪ್ರಮೋಷನ್ ಸಿಗುತ್ತಾ, ಉದ್ಯಮದಲ್ಲಿ ಇನ್ನಷ್ಟು ಏಳಿಗೆ ಸಿಗುತ್ತಾ, ನಷ್ಟಗಳು ಕಡಿಮೆ ಆಗುತ್ತಾ ಅಂತ ಈ ರೀತಿ ನಾನಾ ಸಮಸ್ಯೆಗಳಿಗೆ ಹೊಸ ವರ್ಷದಲ್ಲಿ ಮುಕ್ತಿ ಸಿಗುತ್ತಾ ಅಂತ ಎಲ್ಲರ ಯೋಚನೆ ಖಂಡಿತವಾಗಿ ಇದ್ದೇ ಇರುತ್ತೆ. ಯಾಕಂದರೆ ತಮಗೇನು ಹೇಳಬೇಕು ಅಂದರೆ, ನಾನು ರಸ್ತೆಯಲ್ಲೇ ಓಡಾಡಬೇಕಾದ್ರೆ, ವಾಕ್ ಮಾಡಬೇಕಾದ್ರೆ ನನ್ನ ಗುರುತು ಹಿಡಿಯೋ ಭಾಳ ಜನ ಎದುರು ಗುರುಗಳೇ 2026 ಹೇಗೆ ಅಂತ ಒಂಥರ ಉತ್ಸಾಹದಿಂದ ಕೇಳ್ತಾ ಇರ್ತಾರೆ. ಎಂದಿನಂತೆ 2026 ಜನವರಿ 1ನೇ ತಾರೀಕಿಗೆ ನಾನೊಂದು ಕುಂಡಲಿನ ಹಾಕ್ತೀನಿ. ಆಗ ಆ ಸಮಯಕ್ಕೆ ಇರೋ ಗ್ರಹಸ್ಥಿತಿಗಳು ನಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುತ್ತೆ. ಈ ಆಂಗ್ಲ ಹೊಸ ವರ್ಷಕ್ಕೆ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಹೆಸರು. ಇದಕ್ಕೆ ಯಾಕೆ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಹೆಸರು ಅಂದರೆ, ಕ್ರಿಸ್ತಶಕ 1582ನೇ ಇಸ್ವಿಯಲ್ಲಿ ಪೋಪ್ ಗ್ರಿಗೋರಿ ದ 13th ಅಂದರೆ 13ನೇ ಪೋಪು ಕ್ಯಾಲೆಂಡರ್ ರಿಫಾರ್ಮ್ಸು ಮಾಡ್ತಾರೆ, ವ್ಯವಹಾರಕ್ಕೆ ಅನುಕೂಲ ಆಗಲಿ ಅಂತ. ಹೀಗಾಗಿ ನನ್ನ ಅನುಭವದಲ್ಲಿ ಜನವರಿ 1ನೇ ತಾರೀಕು ಗ್ರಹಸ್ಥಿತಿಗಳು ತಕ್ಕ ಮಟ್ಟಿಗೆ ಮನುಷ್ಯನ ಹಾಗೂ ಹೋಗುಗಳು ಅದರ ಬಗ್ಗೆ ಸೂಚನೆಗಳನ್ನು ಕೊಡುತ್ತೆ. ಹಾಗೆಯೇ ನಾನು ನನ್ನ 48 ವರ್ಷಗಳ ಅನುಭವದ ಮೇಲೆ ದೀರ್ಘ ಲೆಕ್ಕಾಚಾರ ಮಾಡಿ ರಾಶಿ ಫಲ ಹಾಗೂ ಪ್ರಪಂಚದ ಮೇಲೆ ಈ ಗ್ರಹಸ್ಥಿತಿಗಳು ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ಅಂತ ತಮಗೆಲ್ರಿಗೂ ತಿಳಿಸ್ತೀನಿ. ಹಾಗಿದ್ರೆ ಬನ್ನಿ, 2026 ಜನವರಿ 1ನೇ ತಾರೀಕು 0 ಗಂಟೆಗೆ ಅಂದರೆ 0 ಅವರ್ಸ್ ಅಂತ ತಗೊಳ್ತೀವಿ, ಗ್ರಹಸ್ಥಿತಿಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಕನ್ಯಾ ಲಗ್ನ, ಚತುರ್ಥದಲ್ಲಿ ಅಂದರೆ 4ನೇ ಮನೆಯಲ್ಲಿ ಧನುಸ್ಸಲ್ಲಿ ವ್ಯಯಾಧಿಪತಿ ರವಿ, ರಾಶ್ಯಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ ಬುಧ, ತೃತೀಯ ಅಷ್ಟಮಾಧಿಪತಿ ಕುಜ, ದ್ವಿತೀಯ ಭಾಗ್ಯಾಧಿಪತಿ ಶುಕ್ರ, ಷಷ್ಠದಲ್ಲಿ ಅಂದರೆ 6ನೇ ಮನೆ ಕುಂಭದಲ್ಲಿ ರಾಹು, ಸಪ್ತಮದಲ್ಲಿ ಅಂದರೆ ಮೀನದಲ್ಲಿ ಪಂಚಮಾಧಿಪತಿ ಹಾಗೂ ಷಷ್ಠ್ಯಾಧಿಪತಿ ಶನಿ, ಭಾಗ್ಯಸ್ಥಾನದಲ್ಲಿ ಅಂದರೆ ವೃಷಭದಲ್ಲಿ ಲಾಭಾಧಿಪತಿ ಚಂದ್ರ, 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಅಂದರೆ ಮೀನದಲ್ಲಿ ವಕ್ರಗುರು, 12ನೇ ಮನೆ ಸಿಂಹದಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಕೇತು ಇರ್ತಾರೆ. ಇಲ್ಲಿ ಬಹಳ ಮುಖ್ಯ ವಿಷಯ ಏನಂದರೆ, 2026 ಮಾರ್ಚ್ 19ನೇ ತಾರೀಕು ಚಂದ್ರಮಾನ ಯುಗಾದಿ ಹಬ್ಬ. ಈ ಬಾರಿ ಯುಗಾದಿ ಹೆಸರು ಪರಾಭವ ಅಂತ. ಹಾಗೆಯೇ ಇನ್ನೊಂದು ಮುಖ್ಯ ವಿಷಯ ಏನಂದರೆ, 2026 ಮೇ 25ನೇ ತಾರೀಕು ಸೋಮವಾರ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗೆಯೇ 2026 ಮಾರ್ಚ್ 9ನೇ ತಾರೀಕು ಚಂದ್ರಮಾನ ಯುಗಾದಿ, ಪರಾಭವ ನಾಮ ಸಂವತ್ಸರ. ಹೀಗಾಗಿ 2026 ಜನವರಿ 1ನೇ ತಾರೀಕಿನ ಗ್ರಹಸ್ಥಿತಿಗಳ ರಾಶಿ ಫಲಗಳು ಅಥವಾ ಪ್ರಪಂಚದ ಮೇಲೆ ಇರುವಂಥ ಪ್ರಭಾವ ಸ್ವಲ್ಪ ಮಟ್ಟಿಗೆ ಮಾರ್ಚ್ 19ನೇ ತಾರೀಕು ಯುಗಾದಿಯಿಂದ ಸ್ವಲ್ಪ ಬದಲಾವಣೆ ಆಗುತ್ತೆ. ಹಾಗೆಯೇ 2026 ಮೇ 25ನೇ ತಾರೀಕಿನ ಮೇಲೆ ಗುರುಗ್ರಹ ಮಿಥುನ ರಾಶಿಯಿಂದ ಕನ್ಯಾ ರಾಶಿ ಕರ್ಕಾಟಕ ರಾಶಿಗೆ ಬಂದಾಗ ಅದು ಸ್ವಲ್ಪ ಟೇಕ್ ಓವರ್ ಮಾಡುತ್ತೆ. ಈಗ ನಾನು 2026ಗೆ ಹೇಳೋ ರಾಶಿ ಫಲಗಳು ಹೆಚ್ಚಾಗಿ
ಮೇ 2026 25ನೇ ತಾರೀಕಿನವರೆಗೂ ಅನ್ವಯಿಸುತ್ತೆ. 1ನೇ ತಾರೀಕಿನ ಗ್ರಹ ಸ್ಥಿತಿಗಳು ಪ್ರಪಂಚದ ಮೇಲೆ ಏನು ಪರಿಣಾಮ ಬೀರ್ಬೋದು ಅಂತ ಹೇಳಿದ ಮೇಲೆ ಆ ನಂತರ 12 ರಾಶಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂತ ನಾನು ತಿಳಿಸ್ತೀನಿ ವೀಕ್ಷಕರೇ. ಹಾಗೆಯೇ ಆ ರಾಶಿಗಳೆಲ್ಲ ಏನು ಪರಿಹಾರಗಳು ಅಂತ ಅದು ತಿಳಿಸ್ತೀನಿ. ಇನ್ನು ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ವರ್ಷದಲ್ಲಿ ನಾನು ಹೇಳಿರೋ ಭವಿಷ್ಯ ನುಡಿಗಳು ನೀವೇ ಹಿಂದಿನ ಸಂಚಿಕೆಯಲ್ಲಿ ನೋಡ್ಬೋದು, ತಕ್ಕ ಮಟ್ಟಿಗೆ ನಿಜ ಆಗಿದೆ. ಒಂದು ಕ್ವಿಕ್ ರೌಂಡ್ ಅಪ್ ಅಂತ ತಗೊಂಡಾಗ ಅಲ್ಲಿ ಹೇಳೋದಾದರೆ ನಾನು ಹೋದ 2025ರ ಹೊಸ ವರ್ಷದ ಸಂಚಿಕೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಚಿನ್ನ ಹಾಗೂ ಬೆಳ್ಳಿ ಬೆಲೆಗಳು ಏರುಪೇರು ಆಗಬಹುದು ಅಂತ. ಅದಾಗಿದೆ. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಆವಿಷ್ಕಾರಗಳು ಉಂಟಾಗುತ್ತೆ ಅಂತ ಹೇಳಿದ್ದೆ. ಎಲೆಕ್ಟ್ರಿಕ್ ಹಾಗೂ ಹೈಬ್ರಿಡ್ ಕಾರುಗಳು ಹಾಗೂ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಹೆಚ್ಚಾಗಿದೆ. ಎಕಾನಮಿಗೆ ಒಳ್ಳೆಯದಲ್ಲ ಅಂತ ಹೇಳಿದ್ದೆ. ರೂಪಾಯಿ ಬೆಲೆ ಸ್ವಲ್ಪ ಕುಸಿತ ಆಗಿದೆ. ದೈನಂದಿನ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿದ್ದೆ. ದೈನಂದಿನ ವಸ್ತುಗಳ ಬೆಲೆ, ಆಮೇಲೆ ಇವಾಗ ಹಾಲು, ವಿದ್ಯುತ್ತು ಎಲ್ಲವೂ ಬೆಲೆ ಏರಿಕೆ ಆಗಿರೋದು ತಾವು ನೋಡ್ತಾನೇ ಇದ್ದೀರ. ಇನ್ನು ಬೆಂಕಿ ಅವಘಡಗಳು, ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ. ಅದು ಆಗ್ತಾನೇ ಇದೆ. ಸ್ಪಷ್ಟವಾಗಿ ಹೇಳಿದ್ದೆ, ಸಿನಿಮಾ ರಂಗಕ್ಕೆ ನಷ್ಟ ಆಗುತ್ತೆ ಅಂತ. ಮೇರು ನಟರನ್ನು ನಾವು ಕಳ್ಕೊಂಡ್ವಿ. ಈಗ ಈ ವರ್ಷ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಆಗಬಹುದು ಅಂತ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಇನ್ನು ಪ್ರಪಂಚಕ್ಕೆ ಸಂಬಂಧಪಟ್ಟ ಇದು ಏನೇನು ಅವಘಡಗಳು, ಏನೇನು ಅದರ ಪ್ರಭಾವ ಇರುತ್ತೆ ಅಂತ 2026 ಜನವರಿಯಿಂದ 1 ವರ್ಷದ ಅವಧಿವರೆಗೂ ನಂದು ಲೆಕ್ಕಾಚಾರ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ಲಗ್ನಾಧಿಪತಿ ಚತುರ್ಥದಲ್ಲಿದ್ದು ಅದರ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಎಕಾನಮಿ ಸ್ವಲ್ಪ ಮಟ್ಟಕ್ಕೆ ಚೇತರಿಸ್ಕೊಳ್ಳುತ್ತೆ. ಆದರೆ ಪದೇ ಪದೇ ವರ್ಲ್ಡ್ ಎಕಾನಮಿ ಏರುಪೇರುಗಳು ಕೂಡ ಇರುತ್ತೆ. ರೂಪಾಯಿ ಬೆಲೆ ಕುಸಿದು ಮತ್ತೆ ಚೇತರಿಸ್ಕೊಂಡು ಮತ್ತೆ ಕುಸಿದು ಈ ರೀತಿ ಏರಿಳಿತ ಆಗ್ತಾ ಇರುತ್ತೆ. ಚತುರ್ಥದಲ್ಲಿ ಬುಧನ ಜೊತೆ ಕುಜ ಇರೋದ್ರಿಂದ ವಿದ್ಯುತ್ ಹಾಗೂ ಬೆಂಕಿ ಅವಘಡಗಳು ಪದೇ ಪದೇ ಆಗ್ತಾನೆ ಇರುತ್ತೆ. ಗುರುವ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ವಾಯು ಮಾಲಿನ್ಯ ಕೆಲವು ಕಡೆ ಭಯ ಹುಟ್ಟಿಸ್ಬೋದು. ಮತ್ತು ಅನಿಲ ಸೋರಿಕೆ ಕೂಡ ಆಗ್ಬೋದು. ಗುರು ವಾಯುಗ್ರಹ ಅಂತ ಹೇಳ್ತೀವಿ. ಸೊ ಬೆಂಕಿ ಅವಘಡ ಆದಾಗ ಗಾಳಿಯಿಂದ ಮತ್ತಷ್ಟು ಇದೆಲ್ಲ ಏರಿಕೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ಗಾಳಿಯಿಂದ ಕೆಲವು ಕಡೆ ಎಲೆಕ್ಟ್ರಿಕಲ್ ವೈರ್ಸ್ ಎಲ್ಲ ಸ್ನ್ಯಾಪ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು. ಈ ರೀತಿಯೆಲ್ಲ ಆಗ್ಬೋದು. ವೈಮಾನಿಕ ಅಸಡ್ಡೆಗಳು ಪದೇ ಪದೇ ಪ್ರಯಾಣಿಕರಿಗೆ ಅನಾನುಕೂಲ ಉಂಟು ಮಾಡಬಹುದು. ಹಾಗೆಯೇ ಭಯ ಕೂಡ ಹುಟ್ಟಿಸ್ಬೋದು. ಶುಕ್ರ ಚತುರ್ಥದಲ್ಲಿದ್ದು ಒಂದು ಕಡೆ ಭಾರತೀಯ ಚಿತ್ರರಂಗಕ್ಕೆ ಹೊಸ ದಾಖಲೆಗಳನ್ನು ಉಂಟು ಮಾಡಬಹುದು. ಇನ್ನೊಂದು ಕಡೆ ಶುಕ್ರನ ಮೇಲೆ ಕುಜನ ಹಾಗೂ ಶನಿಯ ಪ್ರಭಾವದಿಂದ ಮತ್ತೆ ಸಿನಿಮಾ ರಂಗದಲ್ಲಿ ಒಂದು ಕಡೆ ಸ್ವಲ್ಪ ದುಃಖದ ವಾತಾವರಣ ಕೂಡ ಉಂಟಾಗ್ಬೋದು. ಇನ್ನೊಂದು ಕಡೆ ಒಂದು ಪ್ರಭಾವಿ ನಟಿ ಅಥವಾ ನಟನ ದುರ್ವರ್ತನೆ ಕೂಡ ಜನರ ಮನಸ್ಸಲ್ಲಿ ಬೇಸರ ಉಂಟು ಮಾಡಬಹುದು. ಕುಜನ ದೃಷ್ಟಿ ಮಿಥುನದ ಮೇಲೆ ಇದ್ದರೆ, ಮಿಥುನ ವಾಯುತತ್ವ ರಾಶಿ ಆಗಿರುತ್ತೆ. ವೈಮಾನಿಕ ಅವಘಡಗಳು ಮತ್ತೆ ಕಾಣಿಸ್ಕೋಬೋದು. ಸಪ್ತಮದಲ್ಲಿ ಶನಿಯ ಮೇಲೆ ಕುಜನ ದೃಷ್ಟಿ ಹಾಗೂ ಕುಜನ ಮೇಲೆ ಶನಿ ದೃಷ್ಟಿ ಇದ್ದರೆ ಅಂತಾರಾಷ್ಟ್ರೀಯ ದ್ವೇಷಗಳು, ಗಲಾಟೆಗಳು, ಯುದ್ಧಗಳು, ಗಲಭೆಗಳು ಇದೆಲ್ಲ ಕಡಿಮೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ವೀಕ್ಷಕರೇ, ಎಲ್ಲೋ ಕಲಿಯುಗ ಮುಗಿದೋಗ್ತಾ ಇದೆಯೇನೋ ಅಂತ ಮನಸ್ಸಿಗೆ ಅನಿಸುತ್ತೆ. ಬಟ್ ಸದ್ಯಕ್ಕೆ ಮುಗಿಯೋದಿಲ್ಲ. ಅದಕ್ಕೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 3 ಕೇಂದ್ರಗಳಲ್ಲಿ ಅಂದರೆ ಚತುರ್ಥ, ಸಪ್ತಮ ಹಾಗೂ ಕರ್ಮಸ್ಥಾನಗಳಲ್ಲಿ ಗ್ರಹಗಳಿರೋದು ಪ್ರಪಂಚದ ಶಾಂತಿಗೆ ಒಳ್ಳೆಯದಲ್ಲ. ಆದರೆ ವಕ್ರ ಗುರು 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿದ್ದರೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಅನಿರೀಕ್ಷಿತ ಒಳ್ಳೆಯ ಬೆಳವಣಿಗೆ, ದೊಡ್ಡ ಬೆಳವಣಿಗೆ ಆಗುತ್ತೆ. 2020ರಲ್ಲಿ ಆಗ್ಬೋದು. ಒಂದು ಕೆಟ್ಟ ಘಟನೆ ಕೂಡ ಉಂಟಾಗ್ಬೋದು. ರಾಜ್ಯದಲ್ಲಿ ಕೆಲವು ಪ್ರಭಾವಿಗಳ ಸಂತೋಷಕ್ಕೆ ಒಳ್ಳೆಯದಲ್ಲ. ಶನಿಯ ಸ್ಥಾನದಿಂದ ಕಾನೂನಲ್ಲಿ ಕೆಲವು ಕಟ್ಟುನಿಟ್ಟಿನ ಬದಲಾವಣೆಗಳು ಆಗಿ ನ್ಯಾಯಕ್ಕೆ ಸಾಥ್ ಕೊಡುತ್ತೆ ಅಂತ ಹೇಳ್ತೇವಲ್ಲ, ನ್ಯಾಯಕ್ಕೆ ಒಂದು ಸ್ಥಾನ ಸಿಗುತ್ತೆ. ಇನ್ನು ಈಗ 12 ರಾಶಿಗಳಿಗೆ 2026 ಹೇಗಿರುತ್ತೆ ಅಂತ ನೋಡೋಣ. ನಾನು ಈಗಾಗಲೇ ಹೇಳಿದ ಹಾಗೆ 2026 ಮೇ 26ನೇ ತಾರೀಕಿನವರೆಗೂ
ಆ ನಂತರ ಗುರು ಸಂಚಾರ ಬದಲಾವಣೆಯಿಂದ ಬೇರೆ ಬೇರೆ ಫಲಗಳು ಉಂಟಾಗುತ್ತೆ. ಕಾಲ ಕಾಲಕ್ಕೆ ನಾನು ಇದರದ್ದೆಲ್ಲ ಸಂಚಿಕೆಗಳನ್ನ ನಮ್ಮ ಮುಂದೆ ಇಡ್ತಾ ಇರ್ತೀನಿ. ಹಾಗೆಯೇ ನೋಡಿ ವೀಕ್ಷಕರೇ, ಬಹಳ ಮುಖ್ಯ, ನಿಮ್ಮ ಜಾತಕದ ಬಲ ಅಬಲಗಳು, ಯೋಗಗಳು, ದಶಾಭುಕ್ತಿಗಳು ಇದೆಲ್ಲ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಗೋಚಾರ ರಾಶಿಫಲಗಳು ತಕ್ಕ ಮಟ್ಟಿಗೆ ನಡೆಯುತ್ತೆ. ಇದನ್ನು ಒಂದು ಗೈಡೆನ್ಸ್ಗಾಗಿ ತಗೊಳ್ಳಿ, ಭಾಳ ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಬೇಡಿ. ನಾನು ರಾಶಿಗಳು ಕೊಡೋ ಪರಿಹಾರಗಳು ಕೂಡ ಬಹಳ ಉಪಯುಕ್ತ ಆಗುತ್ತೆ. ಎಲ್ಲಿ ಅಶುಭವನ್ನು ಹೇಳಿದ್ದೇನೋ ಅಲ್ಲಿ ದೇವರ ಆರಾಧನೆಯಿಂದ, ಇಚ್ಛಾಶಕ್ತಿಯಿಂದ, ಅಂದರೆ ವಿಲ್ ಪವರಿಂದ, ವ್ಯಾಯಾಮದಿಂದ, ಪ್ರಾಣಾಯಾಮದಿಂದ, ವ್ಯಾಯಾಮ ಹಾಗೂ ಪ್ರಾಣಾಯಾಮ ನುರಿತ ತಜ್ಞರ ಹತ್ರ ಕಲ್ತ್ಕೋಬೇಕು ನೀವು. ಡಿಸಿಪ್ಲಿನ್ ಜೀವನದಿಂದ ಹಾಗೂ ಬಹಳ ಮುಖ್ಯ ಬೇಸಿಕ್ ಕಾಮನ್ ಸೆನ್ಸಿಂದ ಕಡಿಮೆ ನಾವು ಮಾಡ್ಕೋಬೋದು. ಈಗ ಮೇಷ ರಾಷ್ಟ್ರಾಧಿಪತಿ ಕುಜ ಭಾಗ್ಯಸ್ಥಾನದಲ್ಲಿ 9ನೇ ಮನೆಯಲ್ಲಿ ಧನುಸ್ಸಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ಇನ್ನೂ 3 ಗ್ರಹದ ಜೊತೆಲಿ ಕೂತಿದ್ದಾನೆ. ಅದರಲ್ಲಿ ತೃತೀಯ ಷಷ್ಠ್ಯಾಧಿಪತಿ ಬುಧ ಕೂಡ ಇದ್ದಾನೆ. ಯಾವಾಗಲೂ ಬುಧನಿಗೂ ಕುಜನ ಸಂಬಂಧ ಇದ್ದಾಗ ಸ್ವಲ್ಪ ನರಗಳ ದೌರ್ಬಲ್ಯ ಬರುತ್ತೆ, ಸೈನಸ್ ಹೆಡ್ಎಕ್ಸು ಮತ್ತು ಮೈಗ್ರೇನ್ ಹೆಡ್ಎಕ್ಸ್ ಶುರುವಾಗುತ್ತೆ. ಮತ್ತು ಇದು ಮೇರು ದಂಡ ಅಂತ ಹೇಳ್ತೀವಿ, ಧನಸ್ಸು, ಬೆನ್ನಿನ ನೋವು ಸ್ವಲ್ಪ ಶುರು ಆಗ್ಬೋದು. ದ್ವಿತೀಯದಲ್ಲಿ ಉಚ್ಚ ಚಂದ್ರ ಇದ್ದಾನೆ, ಚತುರ್ಥಾಧಿಪತಿ ಚಂದ್ರ ಇದ್ದಾನೆ. ಅಂದರೆ ಮಾತೃ ಸ್ಥಾನಾಧಿಪತಿ ಮಾತೃ ಕಾರಕನಾಗಿ 2ನೇ ಮೇಲಿದ್ರೆ ತಾಯಿಯಿಂದ ಸ್ವಲ್ಪ ಧನ ಲಾಭ ಅಂತ ಅರ್ಥ. ಇನ್ನು ಭಾಗ್ಯಾಧಿಪತಿ ಗುರು ಭಾಗ್ಯಸ್ಥಾನದ ಮೇಲೆ ತೃತೀಯದಿಂದ ದೃಷ್ಟಿ ಹಾಕಿರೋದ್ರಿಂದ ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ಕೂಡ ಲಭ್ಯ ಆಗ್ಬೋದು. ಆದರೆ ಏನೇ ಆದರೂ ಇವ್ರಿಗೆ ಸಾಡೆ ಸತಿ ಮೊದಲನೇ ಭಾಗ ನಡೀತಾ ಇರೋದ್ರಿಂದ ಸ್ವಲ್ಪ ಕಡೆಯಲ್ಲಿ ಏನಾದರೂ ಎಡವಟ್ಟುಗಳಾಗತ್ತೆ. ಈ ಪಂಚಮ ಸ್ಥಾನದಲ್ಲಿ ಕೇತು ಇದ್ದರೆ ಈ ರಾಶಿಯ ಗರ್ಭಿಣಿಯರು ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಪಂಚಮದಲ್ಲಿ ಕೇತು ಇದ್ದರೆ ಸಾಧಾರಣವಾಗಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಏರುಪೇರುಗಳಾಗ್ಬೋದು, ಜಾಗ್ರತೆ ವಹಿಸಬೇಕಾಗತ್ತೆ. ಎರಡನೇದಾಗಿ ಪಂಚಮದಲ್ಲಿ ಕೇತು ಇದ್ದರೆ ಒಳ್ಳೆಯದೇನು ಅಂದರೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಇದು ಸೂರ್ಯನ ಮನೆ ಆಗಿರೋದ್ರಿಂದ ಮತ್ತು ಕೇತು ಗಣಪತಿಯನ್ನು ಸೂಚಿಸೋದ್ರಿಂದ ಇವ್ರಿಗೆ ಏನಾಗುತ್ತೆ ಅಂದರೆ ಯಾವುದೋ ರೀತಿಯಲ್ಲಿ ಗಣಪತಿಯ ಮಂತ್ರಕ್ಕೆ ಏನಾದರೂ ದೀಕ್ಷೆ ಸಿಗ್ಬೋದು. ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಿದ್ದು ವಿಶೇಷವಾಗಿರೋದು ಏನಾದರೂ ಒಂದು ಆಧ್ಯಾತ್ಮಿಕ ಅನುಭವ ಕೂಡ ಆಗ್ಬೋದು. ಆ ನಂತರ 9ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಅಂದರೆ ದ್ವಿತೀಯ ಸಪ್ತಮಾಧಿಪತಿ ಶುಕ್ರರಿಂದ ಮದುವೆ ಪ್ರಯತ್ನಗಳು ಫಲಿಸುತ್ತೆ. ಪತಿ ಅಥವಾ ಪತ್ನಿಯಿಂದ ಯಾವುದೋ ರೀತಿಯಲ್ಲಿ ಸ್ವಲ್ಪ ಧನ ಸಹಾಯನೂ ಉಂಟಾಗ್ತಾ ಬರುತ್ತೆ. ಇನ್ನು ಪಂಚಮಾಧಿಪತಿ ರವಿ ಬಂದು ಭಾಗ್ಯಸ್ಥಾನದಲ್ಲಿರೋದ್ರಿಂದ ಮೇಷರಾಶಿಯವರ ಮಕ್ಕಳಿಂದ ಬೇರೆ ರೀತಿಯಲ್ಲಿ ಅವರಿಗೆ ನೆರವು ಉಂಟಾಗುತ್ತೆ ಅಥವಾ ಮಕ್ಕಳಿಗೆ ಜೀವನದಲ್ಲಿ ಯಶಸ್ಸು ಸಿಗ್ತಾ ಬರುತ್ತೆ. ಮಿತ್ರ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಸಾಧಾರಣವಾಗಿ ಸ್ನೇಹಿತರಿಂದ ನಂಬಿರೋ ಸ್ನೇಹಿತರಿಂದ ವಂಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಕರ್ಮಸ್ಥಾನದ ಶನಿ ವ್ಯಯಸ್ಥಾನದಲ್ಲಿದ್ದರೆ ನೌಕರಿಯಲ್ಲಿರೋರಿಗೆ ಸ್ಥಾನ ಪಲ್ಲಟ ಅಂದರೆ ಟ್ರಾನ್ಸ್ಫರ್ಸ್ ಆಗ್ಬೋದು. ಇನ್ನು ಉದ್ಯಮದಲ್ಲಿರೋರಿಗೆ ಲಾಸಸ್ ಅಂತ ಉತ್ಪತ್ತಿ ಆಗುತ್ತೆ. ಇಷ್ಟೆಲ್ಲ ಇವ್ರಿಗಾಗತ್ತೆ. ಇದಕ್ಕೆಲ್ಲ ಪರಿಹಾರ ಏನು ಅಂದರೆ ಮೇಷರಾಶಿಗೆ ಪಂಚಮ ಅಂದರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ರವಿ ಶನಿ ದೃಷ್ಟಿಗೆ ಈಡಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೃದ್ರೋಗಿಗಳು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಅನುಕೂಲ ಅಥವಾ ಅಭ್ಯಾಸ ಇದ್ದರೆ ದಿನನಿತ್ಯ ಬೆಳಗ್ಗೆ ಕನಿಷ್ಠ 3 ತಿಂಗಳ ಕಾಲ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಬಹಳ ಒಳ್ಳೆಯದಾಗತ್ತೆ. ಉತ್ತರ ಅಥವಾ ಪೂರ್ವವಿಮುಖ ಸಾಧಾರಣವಾಗಿ ಆದಿತ್ಯ ಹೃದಯ ಮಾಡಬೇಕಾದ್ರೆ ಬೆಳಗ್ಗೆ 9 ಗಂಟೆ ಒಳಗೆ ಮಾಡಿಕೊಂಡ್ರೆ ಅದು ಬಹಳ ಒಳ್ಳೆಯದು. ಅನುಕೂಲ ಇದ್ದರೆ ತಾತ್ಕಾಲಿಕವಾಗಿ 3 ತಿಂಗಳವರೆಗೂ ಬೆಳ್ಳಿ ಅಥವಾ ಚಿನ್ನದ ಉಂಗುರದಲ್ಲಿ, ಅದು ನಿಮಗೆ ಸೇರಿದ್ದು, ಉಂಗುರದ ಬೆರಳಿಗೆ ಒಂದು ಸಣ್ಣ ಮಾಣಿಕ್ಯ ಅಂದರೆ ರೂಬಿ ಅಂತ ಹರಳು ಬರುತ್ತಲ್ಲ, ಅದನ್ನು ಧರಿಸ್ಕೊಂಡ್ರೆ ಅದು ಬಹಳ ಒಳ್ಳೆಯದು. ಇದು ಭಾನುವಾರ ಬೆಳಗ್ಗೆ ಮಾಡಿಕೊಂಡ್ರೆ ಒಳ್ಳೆಯದು. ಪುರುಷರು ಬಲಗೈಗೆ, ಸ್ತ್ರೀಯರು ಎಡಗೈಗೆ. ಆದಿತ್ಯ ಹೃದಯ ಪಾರಾಯಣ ಮಾಡೋಕ್ಕಾಗಲಿಲ್ಲ ಅಂದರೆ ಈಗ ನಾನು ಹೇಳೋ ಸೂರ್ಯ ಗಾಯತ್ರಿ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಪೂರ್ವಾಭಿಮುಖ 24 ಬಾರಿ ಜಪಿಸಿ ಮಂತ್ರ ಹೇಳ್ಕೊಳ್ಳಿ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರಕಿರಣಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರಕಿರಣಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್.
ಮೇಷರಾಶಿಯ ಫಲಾಫಲಗಳು. ವೃಷಭ ರಾಶಿಯಲ್ಲಿ ತೃತೀಯಾಧಿಪತಿ ಉಚ್ಚ ಚಂದ್ರ. ಇದರಿಂದ ಮಕ್ಕಳಿಗೆ ಅಣ್ಣ ಅಥವಾ ತಂಗಿ ಲಭ್ಯ. ಅಂದರೆ ಈ ರಾಶಿಯ 10 ವರ್ಷದ ಒಳಗಿನ ಮಕ್ಕಳಿಗೆ ಒಡ ಹುಟ್ಟಿದವರು ಪ್ರಸಾದಿಸ್ಬೋದು ದೇವರು. ಲಾಭಸ್ಥಾನಾಧಿಪತಿ ಗುರು ವಕ್ರನಾಗಿದ್ದರೆ ಹಣಕಾಸಿನ ವಿಷಯದಲ್ಲಿ ಅದು ಒಳ್ಳೆಯದೇನೆ. ಹಾಗೆಯೇ ನೌಕರಿ ಅಥವಾ ಉದ್ಯಮದಲ್ಲಿ ಏಳಿಗೆ ಉಂಟಾಗುತ್ತೆ. ಚತುರ್ಥದಲ್ಲಿ ಕೇತು ಇರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಚತುರ್ಥಾಧಿಪತಿ ರವಿ ಅಷ್ಟಮದಲ್ಲಿರೋದ್ರಿಂದ ತಂದೆ ಯೋಗಕ್ಷೇಮಕ್ಕೂ ಅದು ಅಷ್ಟು ಕ್ಷೇಮ ಅಲ್ಲ. ಇನ್ನು ಸಪ್ತಮಾಧಿಪತಿ ಕುಜ ಅಷ್ಟಮದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೂ ಅದು ಒಳ್ಳೆಯದಲ್ಲ. ಹಾಗೆಯೇ ರಾಶ್ಯಾಧಿಪತಿ ಶುಕ್ರನು ಅಷ್ಟಮದಲ್ಲಿರೋದ್ರಿಂದ ವೃಷಭ ರಾಶಿಯವರ ಆರೋಗ್ಯದಲ್ಲೂ ಕೂಡ ಪದೇ ಪದೇ ಏರುಪೇರುಗಳು ಉಂಟಾಗ್ತಾ ಇರುತ್ತೆ. ಸ್ವಲ್ಪ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಈ ರೀತಿಯಲ್ಲಿ ಆಗ್ಬೋದು. ದ್ವಿತೀಯ ಪಂಚಮಾಧಿಪತಿ ಬುಧ ಅಷ್ಟಮದಲ್ಲಿರೋದ್ರಿಂದ ಹೂಡಿಕೆಯಲ್ಲಿ ಅಂದರೆ ಇನ್ವೆಸ್ಟ್ಮೆಂಟ್ಸು ಇದರಿಂದ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಶೇರ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಬಹಳ ನಷ್ಟಗಳನ್ನ ಎದುರಿಸಬೇಕಾಗತ್ತೆ, ಯಾರೋ ಮಾತು ಕೇಳಿಕೊಂಡು ತಪ್ಪು ನಿರ್ಧಾರ ತಗೊಂಡು. 10ನೇ ಮನೆ ಕರ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದ ಉದ್ಯಮಿಗಳಿಗೆ ಒಳ್ಳೆಯದು. ಕರ್ಮಸ್ಥಾನಾಧಿಪತಿ ಶನಿ ಲಾಭದಲ್ಲಿರೋದ್ರಿಂದ ನೌಕರಿಲಿ ಏಳಿಗೆ, ಆದರೆ ಬೇರೆ ರೀತಿಯಲ್ಲಿ ನಷ್ಟಗಳು ಅಂತೂ ಖಂಡಿತವಾಗಿ ಉಂಟಾಗುತ್ತೆ. ಇದು ಪರಿಹಾರ. ರಾಶ್ಯಾಧಿಪತಿ ಶುಕ್ರ ಬಹಳ ಬಲಹೀನನಾಗಿದ್ದಾನೆ, ಅಂದರೆ ಬಿಲ್ಡಿಂಗ್ ಫೌಂಡೇಶನ್ ವೀಕ್ ಅಂತೀವಲ್ಲ ಆ ರೀತಿಯಲ್ಲಿ. ಹಾಗೆಯೇ ಪಂಚಮಾಧಿಪತಿ ಹಾಗೂ ಪೂರ್ವ ಪುಣ್ಯಸ್ಥಾನಾಧಿಪತಿ ಬುಧನನ್ನು ಬಲಪಡಿಸಬೇಕಾಗತ್ತೆ. 3 ತಿಂಗಳ ಕಾಲ ಮುಂಜಾನೆ ನಾನು ಹೇಳೋ ಈ ಶುಕ್ರ ಬೀಜ ಮಂತ್ರವನ್ನು ದಿನನಿತ್ಯ 40 ಬಾರಿ ಉತ್ತರಾಭಿಮುಖ ಜಪಿಸಿ. ಈ ಮಂತ್ರ ಈ ರೀತಿ ಬರುತ್ತೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಹಾಗೆಯೇ 3 ತಿಂಗಳು ಬುಧವಾರಗಳು ಸಂಜೆ ಯಾವುದೇ ರೂಪದ ಮಹಾವಿಷ್ಣುವಿನ ದೇಗುಲಕ್ಕೆ, ಅಂದರೆ ಶ್ರೀರಾಮ, ಕೃಷ್ಣ, ವೆಂಕಟೇಶ್ವರ, ರಂಗನಾಥ ಈ ರೀತಿ ಸ್ವಲ್ಪ ಒಣ ಹೆಸರು ಕಾಳನ್ನು ಅರ್ಪಿಸಿ ಅರ್ಚನೆ ಮಾಡಿಸ್ಕೊಳ್ಳಿ. ದೇಗುಲದಲ್ಲಿ 10 ನಿಮಿಷ ಕುಳಿತು ಅಷ್ಟಾಕ್ಷರ ಮಂತ್ರವನ್ನು ಜಪಿಸಿ. ಅಷ್ಟಾಕ್ಷರ ಮಂತ್ರ ಈ ರೀತಿ ಬರುತ್ತೆ: ಓಂ ನಮೋ ನಾರಾಯಣಾಯ ಅಂತ. ಇಷ್ಟು ವೃಷಭ ರಾಶಿಯ ಫಲಗಳು. ಈಗ ಮಿಥುನ ರಾಶಿಯಲ್ಲಿ ಸಪ್ತಮ ಹಾಗೂ ಕರ್ಮಸ್ಥಾನಾಧಿಪತಿ ವಕ್ರಗುರು ಒಂದು ರೀತಿಯಲ್ಲಿ ಒಳ್ಳೆಯದೇ, ಒಂದು ರೀತಿಯಲ್ಲಿ ಸ್ವಲ್ಪ ಅಶುಭ ಅಂತ ಹೇಳಬೇಕಾಗುತ್ತೆ. ಒಳ್ಳೆಯದೇನೆಂದರೆ ಅವಿವಾಹಿತರಿಗೆ ಕಲ್ಯಾಣ ಯೋಗ ಉಂಟಾಗ್ಬೋದು, ಮದುವೆ ಪ್ರಯತ್ನ ಫಲಿಸುತ್ತೆ, ವೃತ್ತಿಯಲ್ಲಿ ಏಳಿಗೆ ಈ ರೀತಿ. ಆದರೆ ಜನ್ಮಗುರು ನರೋ ದುಃಖಂ ಅಂತ ಹೇಳೋ ಹಾಗೆ ಜನ್ಮರಾಶಿಯಲ್ಲಿ ಗುರು ಗೋಚರಿಸಿದಾಗ ಮನಸ್ಸಿಗೆ ಯಾವುದೋ ರೀತಿಯಲ್ಲಿ ನೋವು ಉಂಟಾಗ್ತಾ ಬರುತ್ತೆ. ಮಕ್ಕಳ ವಿಷಯದಲ್ಲಿ ಅಸಮಾಧಾನ, ಆ ನಂತರ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ತೃತೀಯದಲ್ಲಿ ಕೇತು ಇರೋದರಿಂದ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಸಪ್ತಮದಲ್ಲಿ ಶುಕ್ರ ಹಾಗೂ ಕುಜನ ಸಮ್ಮಿಲನದಿಂದ ಒಳ್ಳೆಯ ಬಾಂಧವ್ಯ ಇರೋ ದಂಪತಿಗಳು ಪರಸ್ಪರ ಅಸಮಾಧಾನ ಉಂಟಾಗಿ ಕ್ಷುಲ್ಲಕ ಕಾರಣಗಳಿಗೂ ಕಿತ್ತಾಟ ಶುರು ಮಾಡಿಕೊಳ್ತಾರೆ. ಇಲ್ಲಿ ಸಂದೇಹಗಳು ಉತ್ಪತ್ತಿ ಆಗೋಕ್ಕೆ ಶುರು ಆಗುತ್ತೆ. 3ನೇ ವ್ಯಕ್ತಿಯ ಪ್ರವೇಶದಿಂದ ದಂಪತಿಗಳಲ್ಲಿ ಅಪಾರ್ಥಗಳು ತಾರಕಕ್ಕೇರಬಹುದು. ನಡೀತಿರೋ ಡೈವೋರ್ಸ್ ಕೇಸಸ್ ಇನ್ನೂ ಮುಂದೂಡಿಕೆ ಆಗ್ತಾ ಬರುತ್ತೆ, ಇನ್ನೂ ಸ್ವಲ್ಪ ಕಾಂಪ್ಲಿಕೇಟ್ ಥರ ಆಗ್ಬೋದು. ಮದುವೆ ಸಮಯದಲ್ಲಿ ಮದುವೆ ಮಂಟಪದಲ್ಲೇ ಏನಾದರೂ ವ್ಯತ್ಯಾಸಗಳು ಉಂಟಾಗ್ಬೋದು. ಇನ್ನು 9ನೇ ಮನೆ ಅಂದರೆ ಕುಂಭದಲ್ಲಿ ಪಿತೃಸ್ಥಾನದಲ್ಲಿ ರಾಹು ಇರೋದ್ರಿಂದ ವಿದೇಶದಲ್ಲಿ ಕೆಲಸ ಹುಡುಕೋರಿಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸು, ಆದರೆ ತಂದೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಇನ್ನು ಅಷ್ಟಮಾಧಿಪತಿ ಹಾಗೂ ಭಾಗ್ಯಸ್ಥಾನಾಧಿಪತಿ ಶನಿ ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗ್ತಾ ಇರುತ್ತೆ. ಅವರ ಬಾಸಸ್ ಅಂತ ಇರ್ತಾರಲ್ಲ, ಅವ್ರೇನಾದರೂ ಸಿಕ್ಕಾಪಟ್ಟೆ ಬೈಯೋದು, ಕೆಟ್ಟದಾಗಿ ಮಾತಾಡೋದು, ಇದರಿಂದ ಮನಸ್ಸಿಗೆ ಬೇಸರಗಳು ಉಂಟಾಗ್ತಾ ಇರುತ್ತೆ. ಆದರೆ ಈ ರಾಶಿಯ ಕಾನೂನು ತಜ್ಞರು, ವಕೀಲರು, ನ್ಯಾಯಾಧೀಶರು ಇವರಿಗೆ ಕೀರ್ತಿ
ಪ್ರತಿಷ್ಠೆ ಹೆಚ್ಚುತ್ತೆ, ಆದರೆ ಸ್ವಲ್ಪ ಮಟ್ಟಿಗೆ ಮುಜುಗರ ಕೂಡ ಉಂಟಾಗುತ್ತೆ. ಇನ್ನು 12ನೇ ಮನೆಯಲ್ಲಿ ಧನಸ್ಥಾನಾಧಿಪತಿ ಉಚ್ಚ ಚಂದ್ರನಿಂದ ಮಿಥುನ ರಾಶಿಯವರಿಗೆ ಕನಸಲ್ಲಿ ಬರೀ ದುಡ್ಡು ಖರ್ಚಾಗೋ ಕನಸುಗಳೇ ಬರ್ತಾ ಇರುತ್ತೆ. ಅದು ನಿಜ ಆಗುತ್ತಲ್ಲೋ ಬೇರೆ ಪ್ರಶ್ನೆ, ಬಟ್ ಈ ರೀತಿಯಲ್ಲಿ ಅದು ಸ್ವಲ್ಪ ಮನಸ್ಸಿಗೆ ಡಿಸ್ಟರ್ಬೆನ್ಸ್ ಉಂಟಾಗುತ್ತೆ. ಇದರ ಪರಿಹಾರ ಏನು ಅಂದರೆ, ಸದ್ಯಕ್ಕೆ ಮಿಥುನ ರಾಶಿಯವರು ಮೂಲತಃ ಗುರು ಆರಾಧನೆ ಮಾಡಬೇಕು. ಇದಕ್ಕೆ ನೀವು ಯಾರು ನಿಮ್ಮ ಗುರುಗಳು ಅಂತ ಭಾವಿಸಿರ್ತೀರೋ ಅಂಥವ್ರಿಗೆ 3 ಗುರುವಾರಗಳು ಸ್ವಲ್ಪ ಹೂವು ಹಣ್ಣು ಅರ್ಪಿಸಿ ಅವರ ಪಾದಕ್ಕೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡ್ಕೊಳ್ಳಿ. ಈ ಒಂದು ಪರಿಹಾರ ಬಹಳ ಪರಿಣಾಮಕಾರಿ. ಹರಿಹರಾದಿಗಳು ಮುನಿದರು ಗುರು ಕಾಯುವನಯ್ಯ ಅಂತ ತಾವೆಲ್ಲ ವಾಕ್ಯ ಕೇಳೇ ಇರ್ತೀರ. ಹಾಗೆಯೇ ಗುರು ಬೀಜ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಅಥವಾ ಸಂಜೆ ಉತ್ತರಾಭಿಮುಖ 54 ಬಾರಿ ಜಪಿಸಿ. ಗುರು ಬೀಜ ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಇಷ್ಟು ಮಿಥುನ ರಾಶಿಯ ಫಲಾಫಲಗಳು. ಈಗ ಕಟಕ ರಾಶ್ಯಾಧಿಪತಿ ಚಂದ್ರ ಲಾಭಸ್ಥಾನದಲ್ಲಿ ಉಚ್ಚನಾಗಿರೋದು ಒಳ್ಳೆಯದು. ಕಟಕ ರಾಶಿಯವರ ಹಣದ ಸಮಸ್ಯೆಗಳು ಅದಕ್ಕೆಲ್ಲ ಒಂದು ಉತ್ತರ ಸಿಗತ್ತೆ, ದಾರಿಗಳು ಕಾಣುತ್ತೆ. ಧನಾರ್ಜನ ತಕ್ಕ ಮಟ್ಟಿಗೆ ಬರುತ್ತೆ. ಆದರೆ ಚಂದ್ರನ ರಾಶ್ಯಾಧಿಪತಿ ಅಂದರೆ ಶುಕ್ರನಿಗೆ ಬಲ ಇಲ್ಲ. ಲಾಭಾಧಿಪತಿ ಹಾಗೂ ಚತುರ್ಥಾಧಿಪತಿ ಶುಕ್ರ ಷಷ್ಠದಲ್ಲಿ ಅಂದರೆ 6ನೇ ಮನೆಯಲ್ಲಿ ಬಲಹೀನನಾಗಿದ್ದಾನೆ. ಕಟಕ ರಾಶಿಯವರ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಏರುಪೇರು ಉಂಟಾಗ್ಬೋದು. ಶುಕ್ರ ವಾಹನಕಾರಕ ಆಗಿದ್ದು, ಹಾಗೆಯೇ ಶತ್ರುಸ್ಥಾನದಲ್ಲಿ ದ್ವಿಸ್ವಭಾವ ರಾಶಿಯಲ್ಲಿರೋದ್ರಿಂದ ಕಟಕ ರಾಶಿಯವರಿಗೆ ದ್ವಿಚಕ್ರ ವಾಹನ ಅಪಘಾತ ಆಗಿ ಬೆನ್ನಿಗೂ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ನಾನು ಬಹಳ ಬಾರಿ ಹೇಳ್ತಾನೆ ಇರ್ತೀನಿ ವೀಕ್ಷಕರೇ, ಶುಕ್ರ ದ್ವಿಸ್ವಭಾವ ರಾಶಿಗಳಲ್ಲಿದ್ದರೆ ಅಂದರೆ ಮಿಥುನ, ಕನ್ಯಾ, ಧನುಸ್ ಹಾಗೂ ಮೀನದಲ್ಲಿ ಸಾಧಾರಣವಾಗಿ ಅವನು ಕುಜನ ಸಂಪರ್ಕನೂ ಇದ್ದರೆ 99% ಕೇಸಸಲ್ಲಿ ಅದು ವಾಹನ ಅಪಘಾತಗಳು, ಆಕ್ಸಿಡೆಂಟ್ಸು ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ. ಅದರ ಮೇಲೆ ಕುಜನ ಪ್ರಭಾವ ಇರೋದ್ರಿಂದ ನಾವು ದ್ವಿಸ್ವಭಾವ ರಾಶಿನ ದ್ವಿಚಕ್ರ ವಾಹನ ಅಂತ ಈಗ ಈ ಕಾಲಕ್ಕೆ ನೋಡ್ಕೊಳ್ತೀವಿ. ಅಪಘಾತದ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗೆಯೇ ಶುಕ್ರ ಮಾತೃಸ್ಥಾನಾಧಿಪತಿ ಆಗಿರೋದ್ರಿಂದ ಮತ್ತು ರವಿ ಪಿತೃಕಾರಕನಾಗಿರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೂ ತಂದೆ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ತಾಯಿ ತಂದೆಗೆ ಅಗ್ನಿ ಅಥವಾ ಹಲ್ಗೆ ತುಂಡುಗಳಿಂದ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪಂಚಮಾಧಿಪತಿ ಕುಜ ಷಷ್ಠದಲ್ಲಿರೋದ್ರಿಂದ ಕಟಕ ರಾಶಿಯವರಿಗೆ ಪದೇ ಪದೇ ಹೊಟ್ಟೆ ಸಮಸ್ಯೆಗಳಂದರೆ ಡೈಜೆಷನ್ ಪ್ರಾಬ್ಲಮ್ಸು ಕಾಣಿಸ್ತಾ ಇರ್ಬೋದು. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಸೋಂಕುಗಳು, ಅಲರ್ಜೀಸು, ಗುಳ್ಳೆಗಳು ಈ ರೀತಿಯಲ್ಲಿ ಕಾಣಿಸ್ಕೋಬೋದು. ಪಿತೃಸ್ಥಾನದಲ್ಲಿ ಶನಿ ಇರೋದ್ರಿಂದ ತಂದೆ ಆರೋಗ್ಯದಲ್ಲೂ ಸಣ್ಣ ಪುಟ್ಟ ಏರುಪೇರು ಉಂಟಾಗುತ್ತೆ. 2ನೇ ಮನೆ ಅಂದರೆ ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ಕಟಕ ರಾಶಿಯವರಿಗೆ ಸ್ವಲ್ಪ ಹಲ್ಲಿನ ಸಮಸ್ಯೆಗಳು, ಡೆಂಟಲ್ ಇನ್ಫೆಕ್ಷನ್ಸು, ಗಮ್ ಪ್ರಾಬ್ಲಮ್ಸ್ ಈ ರೀತಿಯಲ್ಲಿ ಆಗ್ಬೋದು. ಕಣ್ಣಲ್ಲಿ ಸ್ವಲ್ಪ ಉರಿ ಆಗ್ಬೋದು. ವೈದ್ಯರ ಸಲಹೆ ಪಡ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ಪರಿಹಾರ ಸಂಬಂಧಪಟ್ಟಂತೆ ಪಂಚಮಾಧಿಪತಿ ಕುಜನ ಆರಾಧನೆ ಮಾಡಬೇಕು. ಕಟಕ ರಾಶಿಯವರು 7 ಮಂಗಳವಾರಗಳು ಸುಬ್ರಹ್ಮಣ್ಯ ದೇಗುಲಕ್ಕೆ ಸ್ವಲ್ಪ ತೊಗರಿಬೇಳೆ, ಮೊದಲನೇ ಮಂಗಳವಾರ ಸ್ವಲ್ಪ ಕೆಂಪು ವಸ್ತ್ರ ಅರ್ಪಿಸಿ ಅರ್ಚನೆ ಮಾಡಿಸ್ಕೊಂಡ್ರೆ ಒಳ್ಳೆಯದು. ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಈ ಶ್ಲೋಕವನ್ನು 9 ಬಾರಿ ಜಪಿಸಬೇಕು. ಈ ನೋಡಿ, ಶ್ಲೋಕ ಹೀಗೆ ಬರುತ್ತೆ: ಷಡಾನನಂ ಚಂದನ ಲೇಪಿತಾಂಗಂ ಮಹೋರಸಂ ದಿವ್ಯ ಮಯೂರ ವಾಹನಂ ರುದ್ರಸ್ಯ ಸೂನಂ ಸುರಲೋಕನಾದಂ ಬ್ರಹ್ಮಣ್ಯ ದೇವಂ ಶರಣಂ ಪ್ರಪದ್ಯೆ ಅಂತ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ: ಷಡಾನನಂ ಚಂದನ ಲೇಪಿತಾಂಗಂ ಮಹೋರಸಂ ದಿವ್ಯ ಮಯೂರ ವಾಹನಂ ರುದ್ರಸ್ಯ ಸೂನಂ ಸುರಲೋಕನಾಥಂ ಬ್ರಹ್ಮಣ್ಯ ದೇವಂ ಶರಣಂ ಪ್ರಪದ್ಯೆ. ಅನುಕೂಲ ಇದ್ದರೆ 3 ತಿಂಗಳ ಕಾಲ ಬೆಳ್ಳಿ ಅಥವಾ ಚಿನ್ನದ ಉಂಗುರದಲ್ಲಿ ಒಂದು ಚಿಕ್ಕ ಕೆಂಪು ಹವಳ ಅಂದರೆ ರೆಡ್ ಕೋರಲ್ ಅಂತ ಹೇಳ್ತೀವಿ, ಅದನ್ನು ಉಂಗುರದ ಬೆರಳಿಗೆ ಧರಿಸ್ಕೊಂಡ್ರೆ ಅಂದರೆ ಅನಾಮಿಕ ಬೆರಳಿಗೆ ಅದು ಒಳ್ಳೆಯದು. ಇಷ್ಟು ಕಟಕ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಸಿಂಹ
ರಾಶಿಯಲ್ಲಿ ಕೇತು ಇರೋದ್ರಿಂದ ಸಿಂಹ ರಾಶಿಯವರ ಆರೋಗ್ಯದಲ್ಲಿ ಪದೇ ಪದೇ ಏರುಪೇರು ಉಂಟಾಗ್ಬೋದು. ಬೇಸಿಕ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ವೀಕ್ ಆಗ್ಬೋದು. ಕೆಮ್ಮು ಅದು ರೀತಿಯಲ್ಲಿ ಬರ್ತಾ ಇರ್ಬೋದು. ಹಾಗೆಯೇ ಸಣ್ಣ ಪುಟ್ಟ ಸೋಂಕುಗಳಂದರೆ ಅಲರ್ಜೀಸು, ಇನ್ಫೆಕ್ಷನ್ಸ್ ಕೂಡ ಕಾಣಿಸ್ಕೋಬೋದು. ರಾಶ್ಯಾಧಿಪತಿ ರವಿ ಪಂಚಮದಲ್ಲಿದ್ದು ರವಿ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಸಿಂಹರಾಶಿಯವರ ಹೃದ್ರೋಗಿಗಳಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗ್ಬೋದು. ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಸುಶ್ರುತ ಸಂಹಿತದ ಪ್ರಕಾರ ರವಿ ಶನಿಯ ಸಮ್ಮಿಲನದಿಂದ ಅಥವಾ ಒಬ್ಬರ ಮೇಲೊಬ್ಬರು ದೃಷ್ಟಿ ಹಾಕ್ಕೊಂಡಿದ್ರೆ ಸಾಧಾರಣವಾಗಿ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಸಂಹಿತೆಗಳಲ್ಲಿ ಹೇಳ್ತಾ ಇರೋದು. ಸುಶ್ರುತ ಬಂದು ವರ್ಲ್ಡ್ಸ್ ಗ್ರೇಟೆಸ್ಟ್ ಡಾಕ್ಟರ್ ಹೂ ಲಿವ್ಡ್ 4000 years ಬ್ಯಾಕ್ ಅಂತ ಹೇಳ್ತಾರೆ. ಪಂಚಮದಲ್ಲಿ ಯೋಗಕಾರಕ ಕುಜ ಇರೋದ್ರಿಂದ ಹಿಂದೆ ಮಾಡಿದ ಹೂಡಿಕೆಗಳಿಂದ ಅಂದರೆ ಇನ್ವೆಸ್ಟ್ಮೆಂಟ್ಸಿಂದ ಲಾಭ ಸಿಗುತ್ತೆ. ಆದರೆ ಸಿಂಹ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಯಾಕಂದರೆ ಪಂಚಮದಲ್ಲಿ ಕುಜ ಇದ್ದರೆ ಗರ್ಭಕೋಶದ ತೊಂದರೆಗಳು ಕಾಣಿಸ್ಕೋಬೋದು. ಹಾಗೆಯೇ ಪಂಚಮದಲ್ಲಿ ಕುಜ ಹಾಗೂ ಶುಕ್ರನ ಮಿಲನ ಇದ್ದರೆ ಸಿಂಹ ರಾಶಿಯ ಗರ್ಭಿಣಿಯರಿಗೆ ವಾಹನ ಅಪಘಾತದಿಂದ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಪ್ರತ್ಯೇಕವಾಗಿ ಈ ರಾಶಿಯ ಗರ್ಭಿಣಿಯರು ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡಬಾರ್ದು, ದ್ವಿಚಕ್ರ ವಾಹನ ಚಲಾಯಿಸಬಾರದು. ವಾಹನ ಅಪಘಾತದ ಸಾಧ್ಯತೆ ಖಂಡಿತವಾಗಿ ಹೆಚ್ಚಾಗಿರುತ್ತೆ. ಇನ್ನು ಧನಸ್ಥಾನಾಧಿಪತಿ ಹಾಗೂ ಲಾಭಸ್ಥಾನಾಧಿಪತಿ ಬುಧ ಕೂಡ ಪಂಚಮದಿರೋದು ಫೈನಾನ್ಷಿಯಲ್ ರಿಟರ್ನ್ಸ್ಗೆ ಒಳ್ಳೆಯದು. ಹಾಗೆ ಆದರೆ ರೋಗಸ್ಥಾನಾಧಿಪತಿ ಶನಿ ರವಿ ಹಾಗೂ ಬುಧನ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಸಿಂಹ ರಾಶಿಯವರಿಗೆ ಸ್ವಲ್ಪ ನರ ದೌರ್ಬಲ್ಯ ಕೂಡ ಕಾಡಬಹುದು. ತಾವು ನೋಡ್ಬೋದು, ಯಾವುದೇ ಜಾತಕದಲ್ಲಿ ಶನಿಗೂ ಬುಧನಿಗೆ ಸಂಬಂಧ ಇದ್ದರೆ ಸ್ವಲ್ಪ ಮೈಲ್ಡಾಗಿ ನ್ಯೂರಾಲಜಿಕಲ್ ವೀಕ್ನೆಸ್ ಇರುತ್ತೆ. ಜೊತೆಯಲ್ಲಿ ಅವರು ಭಾಳ ಸೆನ್ಸಿಟಿವ್ ಆಗಿರ್ತಾರೆ. ಪತಿ ಅಥವಾ ಪತ್ನಿ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಮದುವೆ ಪ್ರಯತ್ನದಲ್ಲಿ ವಂಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಯಾವ ಸಿಂಹ ರಾಶಿಯವರ ಗಂಡಂದರು ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೋ ಅವರಿಂದ ಹಿಂಸೆ ಹೆಚ್ಚಾಗ್ತಾ ಬರುತ್ತೆ. ಕರ್ಮಸ್ಥಾನದಲ್ಲಿ ಉಚ್ಚ ಚಂದ್ರ ಇರೋದ್ರಿಂದ ಸಿಂಹ ರಾಶಿಯ ಹೋಟೆಲ್ ಉದ್ಯಮಿಗಳು ಹಾಗೂ ಆಹಾರ ವರ್ತಕರಿಗೆ ಅದು ಲಾಭ ಉಂಟಾಗುತ್ತೆ. ಅಂದರೆ ವರ್ತಕರು ಅಂದರೆ ವೆಂಡರ್ಸ್ ಅಂತ ಹೇಳ್ತೀವಲ್ಲ ಅವರಿಗೆ. ಪಂಚಮಾಧಿಪತಿ ಗುರು ವಕ್ರಸ್ಥಿತಿಯಲ್ಲಿ ಪಂಚಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಇವರ ಮಕ್ಕಳು ಸ್ಕೂಲ್, ಕಾಲೇಜ್ ಅಥವಾ ನೌಕರಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪೋಷಕರಿಂದ ದೂರ ಆಗ್ಬೋದು. ಅಂದರೆ ಎಷ್ಟೋ ಜನ ವಯಸ್ಸಾಗಿರೋ ತಾಯಿ ತಂದೆ ಇದ್ದಾಗ ಮಕ್ಕಳು ನಾವು ಫಾರಿನ್ಗೆ ಓದ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇನೋ MS ಮಾಡ್ತೀವೋ BE ಮಾಡ್ತೀವೋ ಅಂತ ಹೇಳ್ತಾ ಹೋಗ್ತಾರಲ್ಲ, ಆ ಥರ ಚಾನ್ಸಸ್ ಸಿಕ್ಕ ಅವರು ಅಲ್ಲಿಂದ ಹೊರಡಬಹುದು. ಆ ಥರ ದೂರ ಆಗುವಂಥದ್ದು. ಇಲ್ಲ, ಕೆಲವರು ಏನು ಮಾಡ್ತಾರೆ ತಾಯಿ ತಂದೆಗಳು ಅಂದರೆ ಯಾವುದೋ ಕಾರಣಕ್ಕಾಗಿ ನಮಗೆ ಮಕ್ಕಳನ್ನು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಇದಕ್ಕೆ ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ ತೊಗೊಂಡೋಗಿ, ಅಥವಾ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಹಾಕ್ಬಿಡ್ತಾರೆ. ಆ ರೀತಿಯಲ್ಲಿ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಗುರು ಲಾಭದಲ್ಲಿ ಬುಧನ ಮನೆಯಲ್ಲಿರೋದ್ರಿಂದ ಬುಧನ ಅಧಿದೇವತೆ ಮಹಾವಿಷ್ಣು ಆಗಿರೋದ್ರಿಂದ ಸಿಂಹ ರಾಶಿಯವರು ವಿಷ್ಣು ಆರಾಧನೆ ಮಾಡಬೇಕು. ಈ ಕೃಷ್ಣ ಮಂತ್ರವನ್ನು ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ನಂತರ ರಾತ್ರಿ ಊಟಕ್ಕೆ ಮುಂಚಿತವಾಗಿ 108 ಬಾರಿ ಜಪಿಸಿದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ. ಕೆಲವೇ ದಿನಗಳಲ್ಲಿ ಶ್ರೀ ಮಹಾವಿಷ್ಣು ಹೇಗೆ ರಕ್ಷಿಸ್ತಾರೆ ಅಂತ ನಂಬಿಕೆ ಇರೋರಿಗೆ ಗೊತ್ತಾಗುತ್ತೆ. ಈ ಮಂತ್ರ ಯಾವ ರೀತಿ ಬರ್ತದೆ ಅಂದರೆ ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮೋ ನಮಃ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮೋ ನಮಃ. ಇಷ್ಟು ಸಿಂಹರಾಶಿಯ ಫಲಗಳು. ಈಗ ಕನ್ಯಾ ರಾಶ್ಯಾಧಿಪತಿ ಬುಧ ಚತುರ್ಥದ ಕೇಂದ್ರದಲ್ಲಿ ಇರೋದು ಅದು ಒಳ್ಳೆಯದು. ಆದರೆ ಬುಧನ ಜೊತೆ ಕುಜನು, ಹಾಗೇನೆ ಕುಜ ಹಾಗೂ ಬುಧನ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ರಕ್ತ ಸಂಬಂಧಿ ಕಾಯಿಲೆಗಳು ಅಂದರೆ BP, ಹೈಪರ್ ಟೆನ್ಷನ್ನು, ಶುಗರು ಈ ರೀತಿ ಕಾಣಿಸ್ಕೋಬೋದು. ಮೊದಲೇ ಇರೋರಿಗೆ ಸ್ವಲ್ಪ ಉಲ್ಬಣನೂ ಆಗ್ಬೋದು. ಹಾಗೆಯೇ ಪದೇ ಪದೇ ಬೆನ್ನು ನೋವು ಕೂಡ ಹೆಚ್ಚಾಗಬಹುದು. ಬುಧ ಕುಜನ ಸಮ್ಮಿಲನದಿಂದ ನರ ದೌರ್ಬಲ್ಯ ಕೂಡ ಉಂಟಾಗುತ್ತೆ. ಹಾಗೆಯೇ
ನನ್ನ ಹೆಚ್ಚು ಕಡಿಮೆ 5 ದಶಕಗಳ ಅನುಭವದಲ್ಲಿ ನಾನು ನೋಡಿದ ಹಾಗೆ ಕುಜ ಹಾಗೂ ಬುಧ ಜೊತೆಯಲ್ಲಿದ್ದರೆ ಇಂಥವ್ರಿಗೆ ಸ್ವಲ್ಪ ಅಹಂಕಾರ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಂತದವರನ್ನು ಹಾಗೂ ಸ್ನೇಹಿತರನ್ನು ದೂರ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತು ಸಾಕಷ್ಟು ಕೇಸಸಲ್ಲಿ ನಾನು ನೋಡಿದಾಗೆ ಮೈಗ್ರೇನ್ ತಲೆನೋವಂತೂ ಅವ್ರಿಗೆ ಬರುತ್ತೆ. ಚತುರ್ಥದಲ್ಲಿ ದ್ವಿತೀಯ ಭಾಗ್ಯಾಧಿಪತಿ ಶುಕ್ರ ಇರೋದ್ರಿಂದ ತಾಯಿ ಆಶೀರ್ವಾದದಿಂದ ಒಂದು ಸೈಟ್ ಅಥವಾ ಒಂದು ವಾಹನ ಲಭ್ಯ ಆಗ್ಬೋದು, ಅಂದರೆ ತಾಯಿಯಿಂದ ಸಿಗತ್ತೆ ಅಂತ. ಷಷ್ಠದಲ್ಲಿ ರಾಹು ಇರೋದ್ರಿಂದ ಪದೇ ಪದೇ ಅಜೀರ್ಣ ಹಾಗೂ ಸ್ಟಮಕ್ ಇನ್ಫೆಕ್ಷನ್ಸು ಆಗ್ಬೋದು. ಸಪ್ತಮದಲ್ಲಿ ಶನಿ ಇದ್ದರೆ ಇದು ಬಹಳ ಅನುಭವದಿಂದ ನಾನು ಹೇಳ್ತಾ ಇರೋದು. ಹಾಗೆಯೇ ಸಪ್ತಮಾಧಿಪತಿ ಗುರು 10ನೇ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಜಾಸ್ತಿ ವಯಸ್ಸಾಗಿರೋ ಅವಿವಾಹಿತರಿಗೆ ನೋಡಿ ವೀಕ್ಷಕರೇ, ನನಗೆ ಭಾಳ ಕೇಸಸ್ ಬರುತ್ತೆ. ಎಷ್ಟೋ ಮಂದಿ ಅವ್ರಿಗೆಲ್ಲನೂ ಯೋಗ್ಯತೆ ಇರುತ್ತೆ, ಲುಕ್ಸ್ ಇರುತ್ತೆ, ಅನುಕೂಲಗಳಿರುತ್ತೆ. 35-40 ವರ್ಷ ಆದರೂ ವಯಸ್ಸಾಗಿದ್ರು ಪಾಪ ಮದುವೆ ಸೆಟ್ ಆಗೋದೇ ಅಲ್ಲ. ಇಂಥವ್ರಿಗೆ, ಈ ರಾಶಿಯವರಿಗೆ ಮದುವೆ ಪ್ರಯತ್ನಗಳು ಈ ಬಾರಿ ಫಲಿಸಬಹುದು. ಆಫ್ಕೋರ್ಸ್ ಅವರ ಜಾತಕದಲ್ಲಿ ಅವಿವಾಹ ಯೋಗ ಇಲ್ದಿದ್ರೆ ಮಾತ್ರ. ಇನ್ನು 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಪುಣ್ಯಕ್ಷೇತ್ರಗಳ ದರ್ಶನ, ಹಾಗೆಯೇ ವಿಚಿತ್ರ ದೈವಿಕ ಹಾಗೂ ದೆವ್ವದ ಕನಸುಗಳು ಕೂಡ ಆಗ್ಬೋದು ಅವ್ರಿಗೆ. ಪರಿಹಾರ: ಪಂಚಮಾಧಿಪತಿ ಶನಿ ರಾಶಿಯ ಮೇಲೆ ಗುರು ಮನೆಯಿಂದ ದೃಷ್ಟಿ ಹಾಕಿರೋದ್ರಿಂದ ಕನ್ಯಾ ರಾಶಿಯವರು ಶಿವನ ಆರಾಧನೆ ಮಾಡಬೇಕು. ಆರೋಗ್ಯದ ಸಮಸ್ಯೆಗಳನ್ನು ಹಾಗೂ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಸದ್ಯಕ್ಕೆ ಕನ್ಯಾ ರಾಶಿಯವರು ಈಗ ನಾನು ಹೇಳೋ ಈ ಭಾಳ ಅದ್ಭುತವಾಗಿರೋಂಥದ್ದು ಈ ಜಟಾಧರ ಶ್ಲೋಕ ಅನ್ನೋದು. ಜಟಾಧರ ಶಿವನಿಗೆ ಸಂಬಂಧಪಟ್ಟಿದ್ದು. ದಿನನಿತ್ಯ ಮುಂಜಾನೆ ಅಥವಾ ಸಂಜೆ ಅಥವಾ 2 ಹೊತ್ತು ಉತ್ತರಾಭಿಮುಖ 28 ಬಾರಿ ಜಪಿಸಬೇಕು. ಈ ಶಿವನಿಗೆ ಸಂಬಂಧಪಟ್ಟಿದ್ದು, ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಿದ್ದು, ಕೆಲವು ದುರ್ಗಾ ಮಂತ್ರಗಳಿಗೆ ನಾವು ವೈಖಾರಿ ಇಲ್ಲಿದೆ, ಜೋರಾಗಿ ಹೇಳಿದರೆ ಅದು ಫಲ ಬೇಗ ಬರುತ್ತೆ. ಈ ಶ್ಲೋಕ ಈ ರೀತಿಯಲ್ಲಿ ಬರುತ್ತೆ: ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ ಅಂತ. ನಾಲ್ಕು ಸೋಮವಾರಗಳು ಶಿವನ ದೇಗುಲಕ್ಕೆ ಸ್ವಲ್ಪ ಬಿಲ್ಪತ್ರೆ, ಸ್ವಲ್ಪ ಹಾಲು ಹಾಗೂ 1-2 ಬಾಳೆಹಣ್ಣು ಅರ್ಪಿಸಿ ಅರ್ಚನೆ ಮಾಡಿಸ್ಕೊಂಡ್ರೆ ಅದು ಕೂಡ ಒಳ್ಳೆಯ ರಕ್ಷಣೆ ಕೊಡುತ್ತೆ. ಇಷ್ಟು ಕನ್ಯಾ ರಾಶಿಯ ಫಲಗಳು. ಈಗ ತುಲಾ ರಾಶ್ಯಾಧಿಪತಿ ಶುಕ್ರ ತೃತೀಯದಲ್ಲಿ, ಅಂದರೆ ಇದಕ್ಕೆ ಉಪಚಾಯ ಸ್ಥಾನ ಅಂತ ಹೇಳ್ತೀವಿ, ಅದಕ್ಕೆ ಹೆಸರು ಉಪಚಾಯ ಸ್ಥಾನ ಅಂತ. 3 ಗ್ರಹಗಳ ಜೊತೆ ಅಂದರೆ ರವಿ, ಬುಧ ಹಾಗೂ ಕುಜನ ಸಂಯೋಜನೆ ಆಗಿದೆ. 3ನೇ ಮನೆಗೆ ಪರಾಕ್ರಮ ಸ್ಥಾನ ಅಂತಲೂ ಹೇಳ್ತೀವಿ, ಭ್ರಾತೃಸ್ಥಾನ ಅಂತಲೂ ಹೆಸರಿದೆ. ಒಂದು ಕಡೆ ತುಲಾ ರಾಶಿಯವರ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ, ಸ್ವಲ್ಪ ಅಶುಭ ವಾರ್ತೆಗಳು ಕೇಳಿ ಬರಬಹುದು. ಇನ್ನೊಂದು ಕಡೆ ಅದರಲ್ಲೂ ಮೇ 2026ರವರೆಗೂ ಅಂದ್ಕೊಂಡಿದ್ದು ಸುಮಾರು ಕೆಲಸಗಳಿಗೆ ಚಾಲನೆ ಸಿಗತ್ತೆ, ಸ್ವಲ್ಪ ಯಶಸ್ಸು ಹಾಗೂ ಕೀರ್ತಿ ಕೂಡ ಇರುತ್ತೆ. ಹೊಸ ವಾಹನ, ವಿದೇಶ ಪ್ರಯಾಣಗಳು, ಹೊಸ ನಿವೇಶನ ಅಥವಾ ಮನೆ ಕೂಡ ಲಭ್ಯ ಆಗಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಪ್ರಯತ್ನಗಳಿಗೆ ಚಾಲನೆ ಸಿಗುತ್ತೆ. ಆದರೆ ಆರೋಗ್ಯದಲ್ಲಿ ಆಯಾಸ ಹೆಚ್ಚಾಗಿ BP, ಯೂರಿಕ್ ಆ್ಯಸಿಡ್ ಲೆವೆಲ್ಸು ಹೆಚ್ಚಾಗೋದು, ಮತ್ತು ಮೈ ಮೂಳೆಗಳಲ್ಲಿ ಪದೇ ಪದೇ ನೋವು ಉಂಟಾಗೋದು, ಡಿಸ್ಕಂಫರ್ಟ್ ಆಗೋದು, ಈ ರೀತಿ ಸಮಸ್ಯೆಗಳು ಉಂಟಾಗಬಹುದು. ಲಾಭಾಧಿಪತಿ ರವಿಯಿಂದ ಹಣದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಭಾಗ್ಯಸ್ಥಾನಾಧಿಪತಿ ಬುಧನಿಂದ ಅಂದ್ಕೊಂಡಿದ್ದ ಕೆಲವು ಮುಖ್ಯ ಕೆಲಸಗಳು ಈಡೇರುತ್ತೆ. ವ್ಯಯಾಧಿಪತಿ ಬುಧನಿಂದ ಖರ್ಚು ಕೂಡ ಸ್ವಲ್ಪ ಜಾಸ್ತಿಯೇ ಇರುತ್ತೆ. ದ್ವಿತೀಯ ಸಪ್ತಮಾಧಿಪತಿ ಕುಜನಿಂದ ಸಂಭಾವಿತರಿಗೆ ಮದುವೆ ಪ್ರಯತ್ನ ಫಲಿಸುತ್ತೆ. ಆದರೆ ಇಷ್ಟೂ ಗ್ರಹಗಳ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಮನಸ್ಸಲ್ಲಿ ಏನೋ ಭಯ, ಏನೋ ಆತಂಕ ಕೂಡ ಇರುತ್ತೆ. ಕರ್ಮಸ್ಥಾನಾಧಿಪತಿ ಚಂದ್ರ ಅಷ್ಟಮದಲ್ಲಿ ಉಚ್ಚನಾಗಿರೋದ್ರಿಂದ ವೃತ್ತಿಯಲ್ಲಿ ವಿಚಿತ್ರ ಅನಿರೀಕ್ಷಿತ ರೀತಿಯಲ್ಲಿ ಆಗಾಗ ದುಡ್ಡು ಹರ್ಕೊಂಬರುತ್ತೆ. ರಾಶಿಯ ಮೇಲೆ ಚತುರ್ಗ್ರಹಗಳ ಮೇಲೆ ಗುರು ದೃಷ್ಟಿಯಿಂದ ಕೆಲವು ಒಳ್ಳೆಯ ಆಸೆಗಳು ಈಡೇರುತ್ತೆ. ತುಲಾ ರಾಶಿಯವರು ಕೂಡ ಬೆನ್ನು ನೋವಿಂದ ನರಳಬಹುದು.
ಏಕಾದಶದಲ್ಲಿ ಕೇತು ಇರೋದ್ರಿಂದ ಕೆಲವು ದೈವಿಕ ಅನುಭವಗಳು ಕೂಡ ಆಗಿ ಇವರ ದೃಷ್ಟಿಕೋನದಲ್ಲಿ ಬದಲಾವಣೆ ಉಂಟಾಗುತ್ತೆ. ಪಂಚಮದಲ್ಲಿ ರಾಹು ಇದ್ದರೆ ತುಲಾರಾಶಿಯ ದಂಪತಿಗಳು ಮಕ್ಕಳು ಮಾಡಿಕೊಳ್ಳೋ ಯೋಚನೆ ಆಲೋಚನೆಗಳು ಕನಿಷ್ಠ 4 ತಿಂಗಳ ಕಾಲ ಮುಂದೂಡಿದ್ರೆ ಒಳ್ಳೆಯದು. ಅಂದರೆ ಸಂಭಾವಿತರು ಅಂತ ಹೇಳಿದಾಗ ಯಾರಾದರೂ ಹೊಸದಾಗಿ ಮದುವೆ ಆಗಿದ್ರೆ ಮಕ್ಕಳು ಮಾಡ್ಕೋಬೇಕು ಅಂದರೆ ಒಂದು 4 ತಿಂಗಳು ನಿಧಾನ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಹಾಗೆಯೇ ತುಲಾರಾಶಿಯ ಗರ್ಭಿಣಿಯರು ಸೂರ್ಯಾಸ್ತದ ನಂತರ ಅಂದರೆ ಕತ್ತಲೆ ಶುರು ಆದಮೇಲೆ ಒಂದು 3 ತಿಂಗಳ ಕಾಲಾದರೂ ಮನೆ ಹೊರಗಡೆ ಹೋಗಲಿಲ್ಲ ಅಂದರೆ ಒಳ್ಳೆಯದು. ಯಾಕೆಂದರೆ ಒಂದು ಸರ್ತಿ ಏನಾಗುತ್ತೆ ಅಂದರೆ ನಮ್ಮ ಗ್ರಂಥಗಳ ಪ್ರಕಾರ ಗರ್ಭಿಣಿಯರಿಗೆ ಹಸಿ ಮೈ ಅಂತ ಇರುತ್ತೆ, ಅದರಲ್ಲೂ ಸಾಧಾರಣವಾಗಿ 3ನೇ ತಿಂಗಳು ದಾಟ್ತವರೆಗೆ ಅಂತ. ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೋರ್ಸಸ್ ಅಂತ ನಮ್ಮ ಸುತ್ತಲೂ ಇದ್ದೇ ಇರುತ್ತೆ. ಪ್ಯಾರಾನಾರ್ಮಲ್ ಫೋರ್ಸಸ್ ಇರ್ಬೋದು, ಏನಾದರೂ ಇರ್ಬೋದು. ಅದು ಸೈನ್ಸ್ ಒಪ್ಪತ್ತಲು ಒಟ್ಟಲ್ಲಿ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥದ್ದು. ಸೊ ಗರ್ಭಿಣಿಯರು ಅದ್ರಲ್ಲಿ ಸದ್ಯಕ್ಕೆ ಈ ರಾಶಿ ಗರ್ಭಿಣಿಯರು, ತುಲಾರಾಶಿ ಗರ್ಭಿಣಿಯರು ಕತ್ಲೆ ಆದಮೇಲೆ ಹೊರಗಡೆ ಹೋದರೆ ಯಾವ ಥರ ನೆಗೆಟಿವ್ಸು ಹೇಳ್ಕೊಳ್ತಾರೋ ಹೇಳೋಕ್ಕಾಗೋದಿಲ್ಲ. ಸ್ವಲ್ಪ ನಂಬದವರು ಮನೆಯಲ್ಲಿದ್ದರೆ ಬೆಟ್ರ್ ಅಂತ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ತುಲಾರಾಶಿಯವರು ನರಸಿಂಹ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಅಥವಾ ಸಂಜೆ ಉತ್ತರಾಭಿಮುಖ 54 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ನರಸಿಂಹ ಮಂತ್ರ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ರೀತಿ ಬರುತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯಂ ನಮಾಮ್ಯಹಂ. ಇಲ್ಲಿ ನೋಡಿ ವೀಕ್ಷಕರೇ, ನರಸಿಂಹಂ ಭೀಷಣಂ ಭದ್ರಂ ಈ ರೀತಿ ಕೂಡ ಹೇಳ್ಬೋದು, ನೃಸಿಂಹಂ ಭೀಷಣಂ ಭದ್ರಂ ಅಂತಾನೂ ಹೇಳ್ಬೋದು, ಇಲ್ಲ ನಾರಸಿಂಹಂ ಭೀಷಣಂ ಭದ್ರಂ ಅಂತ ಹೇಳ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಇಷ್ಟು ತುಲಾರಾಶಿಯ ಫಲಾಫಲಗಳು. ಈಗ ವೃಶ್ಚಿಕ ರಾಷ್ಟ್ರಾಧಿಪತಿ ಕುಜ ದ್ವಿತೀಯದಲ್ಲಿ ಅಂದರೆ ಧನುಸ್ಸಲ್ಲಿದ್ದು ಅದರ ಮೇಲೆ ಶನಿಯ ದಶಮ ದೃಷ್ಟಿ ಮತ್ತು ಶನಿಯ ಮೇಲೆ ಕುಜನ ಚತುರ್ಥ ದೃಷ್ಟಿ ಅಂದರೆ ಮ್ಯೂಚುವಲ್ ಆಸ್ಪೆಕ್ಟ್ಸ್ ಅಂತೀವಲ್ಲ, ಪರಸ್ಪರ ದೃಷ್ಟಿ ಖಂಡಿತ ಒಳ್ಳೆಯದಲ್ಲ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯ ಒತ್ತಡಗಳು ದೈಹಿಕ ಹಾಗೂ ಮಾನಸಿಕ ಹೆಚ್ಚಾಗಬಹುದು. ಸ್ವಲ್ಪ ಜುಗುಪ್ಸೆ ಸ್ಥಿತಿ ಕೂಡ ಉಂಟಾಗ್ಬೋದು. ಅಂದರೆ ಫ್ರಸ್ಟ್ರೇಷನ್ ಅಂತ ಹೇಳಿದ್ರಲ್ಲ, ಫ್ರಸ್ಟ್ರೇಷನ್ ಉಂಟಾಗ್ಬೋದು. ಎಲ್ಲ ಮುಖ್ಯ ಕೆಲಸಗಳು ವಿಳಂಬ ಹಾಗೂ ಸ್ಥಗಿತ. ಸಪ್ತಮ ವ್ಯಯಾಧಿಪತಿ ಶುಕ್ರ ಹಾಗೂ ರಾಷ್ಟ್ರಾಧಿಪತಿ ಹಾಗೂ ಷಷ್ಟ್ಯಾಧಿಪತಿ ಕುಜ ಇಬ್ಬರು ಒಂದೇ ರಾಶಿಯಲ್ಲಿದ್ದು ಶನಿ ದೃಷ್ಟಿಗೀಡಾಗಿರೋದ್ರಿಂದ ಪತಿ ಪತ್ನಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಮದುವೆ ಆಗಿ ಬಹಳ ವರ್ಷಗಳಾಗಿದ್ದರೂ ದಂಪತಿಗಳಲ್ಲಿ ವೈಮನಸ್ಸು ಹಾಗೂ ಅಸಮಾಧಾನಗಳು ಅಂಥ ಪರಿಸ್ಥಿತಿಗಳು ಉಂಟಾಗ್ತಾ ಇರಬಹುದು. ಸಣ್ಣ ಸಣ್ಣ ವಿಷಯಕ್ಕೆ ಏನಾದರೂ ಕಿತ್ತಾಟಗಳಾಗ್ತಾ ಇರಬಹುದು. ಅಷ್ಟಮದಲ್ಲಿ ವಕ್ರಗುರು ಹಾಗೂ ಅಷ್ಟಮಾಧಿಪತಿ ಬುಧ ಪರಸ್ಪರ ದೃಷ್ಟಿಗೀಡಾಗಿರೋದ್ರಿಂದ ಪಿತ್ತಾರ್ಜಿತ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಅನುಕೂಲ ಉಂಟಾಗುತ್ತೆ. ಕರ್ಮಸ್ಥಾನಾಧಿಪತಿ ರವಿ ದ್ವಿತೀಯದಲ್ಲಿರೋದ್ರಿಂದ ನೌಕರಿ ಅಥವಾ ಉದ್ಯಮದಲ್ಲಿ ಒಳ್ಳೆಯದು. ಚತುರ್ಥದಲ್ಲಿ ರಾಹು ಇರೋದ್ರಿಂದ ಮನೆಯಲ್ಲಿ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ಸು, ಅದರಿಂದ ಎಲೆಕ್ಟ್ರಿಕಲ್ ಉಪಕರಣಗಳು ಅಂದರೆ ಗ್ಯಾಡ್ಜೆಟ್ಸು, ಎಲೆಕ್ಟ್ರಿಕಲ್ ಮಿಷಿನರಿ ಇದೆಲ್ಲ ಕೆಡಬಹುದು. ಹಾಗೆಯೇ 4ನೇ ಮನೆಗೆ ಮಾತೃಸ್ಥಾನ ಅಂತ ಹೇಳೋದ್ರಿಂದ ತಾಯಿ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸಪ್ತಮದಲ್ಲಿ ಉಚ್ಚ ಚಂದ್ರನಿಂದ ವೃಶ್ಚಿಕ ರಾಶಿಯ ಕೆಲವರಿಗೆ ಪ್ರೇಮ ಪ್ರಸಂಗಗಳು ಉಂಟಾಗಬಹುದು. ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಧರ್ಮ ಕಾರ್ಯಗಳು ಹೆಚ್ಚಾಗಿ ಅದರಿಂದ ಅನಿರೀಕ್ಷಿತವಾಗಿ ಧನ ಹಾನಿ ಕೂಡ ಉಂಟಾಗ್ಬೋದು. ಯಾವ ರೀತಿಯಲ್ಲಿ ಅಂದರೆ ಯಾರೋ ಬಂದು ಹೇಳ್ಬೋದು, ಈ ಸ್ಪೆಷಲ್ ಪೂಜೆ ಮಾಡಿಸ್ಬಿಟ್ಟು ಅದಕ್ಕೆ 2 ಲಕ್ಷ ರೂಪಾಯಿ ಆಗುತ್ತೆ ಅಂತ. ಇವಾಗೆಲ್ಲ ಸ್ವಲ್ಪ ನಾವು ನೋಡ್ತಾನೆ ಇದ್ದೀವಿ. ಈ ಹೋಲ್ಸೇಲ್ ಆಗಿ ನಾವು ಹೋಮಗಳು ಮಾಡೋದು, ಈ ಥರ ವಿಚಿತ್ರವಾಗಿ ಏನಾದ್ರು ಮಾಡ್ತಲ್ಲ, ಅದರಿಂದ ಯಾರನ್ನು ನಂಬಿಕೊಂಡು ಸುಮಾರು ದುಡ್ಡು ಕಳ್ಕೋಬೋದು. ಇನ್ನೊಂದು ಕಣ್ಣಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಪಂಚಮದಲ್ಲಿ ಶನಿ ಇರೋದ್ರಿಂದ ಮಕ್ಕಳ ಜೊತೆ ಕೂಡ ಅಪಾರ್ಥಗಳು ಉಂಟಾಗುತ್ತೆ. ಹಾಗೇನೆ ವೃಶ್ಚಿಕ ರಾಶಿಯವರು ಒಂದು 3 ತಿಂಗಳ ಕಾಲ ಬಹಳ ಅಸಮಾಧಾನದ ಮನಸ್ಥಿತಿಯಲ್ಲಿ ಇರ್ತಾರೆ. ನನ್ನ 48 ವರ್ಷಗಳ ಅನುಭವದಲ್ಲಿ ಎಲ್ಲರಿಗೂ ಅಲ್ಲ, ಕೆಲವು ಜಾತಕಸ್ಥರಿಗೆ ಪಂಚಮದಲ್ಲಿ ಶನಿ ಇದ್ದರೆ OCD ಅನ್ನೋ ಮಾನಸಿಕ ಅಸ್ವಸ್ಥತೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ.
ಬಹುಶಃ ತಮಗೆಲ್ಲ ಗೊತ್ತಿರುತ್ತೆ OCD ಅಂದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಇದು ನಾನು ನೋಡಿರೋ ಕೇಸಸಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ. ಅಫ್ಕೋರ್ಸ್ ಇದಕ್ಕೆಲ್ಲ ನುರಿತ ವೈದ್ಯರ ಸಲಹೆ ಪಡ್ಕೊಂಡ್ರೆ ಬಹಳ ಒಳ್ಳೆಯದು. ಪರಿಹಾರ: ಪಂಚಮಶನಿ ದೋಷಕ್ಕೆ ಸಿದ್ಧೌಷಧ ಅಂದರೆ ಮಹಾಮೃತ್ಯುಂಜಯ ಮಂತ್ರ ಜಪ. ಬೆಳಗ್ಗೆ ಸ್ನಾನದ ನಂತರ ಅಥವಾ ಸಂಜೆ ಸೂರ್ಯಾಸ್ತಮದ ನಂತರ ಮಹಾಮೃತ್ಯುಂಜಯ ಮಂತ್ರ ಜಪವನ್ನು ಆದರೆ 108 ಬಾರಿ ಜಪಿಸಿ, ಅಥವಾ ಕನಿಷ್ಠ ಪಕ್ಷ 54 ಬಾರಿ ಆದರೂ ಉತ್ತರಾಭಿಮುಖ ಜಪಿಸಬೇಕು. ಇದ್ರದ್ದು ಒಂದೆರಡು ವಿಷಯ ಇದೆ, ಅದನ್ನು ತಮಗೆ ತಿಳಿಸ್ತೇನೆ. ಮೊದಲು ಈ ಮಂತ್ರ ಹೇಳ್ತೀನಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ನೋಡಿ ವೀಕ್ಷಕರೇ, ಈ ನಡುವೆ ಅಂತೂ ನಾನು ನೋಡಿದ್ದೀನಿ, ನೀವು ನೋಡ್ತಾ ಇರ್ಬೋದು, ಕೆಲವರು ಏನೋ ಅನುಭವನೇ ಇಲ್ಲದೆ ಇರೋರು ಈ ಮಂತ್ರವನ್ನು ವಿಚಿತ್ರ ರೀತಿಯಲ್ಲಿ ಹೇಳಿ ನಗುಪಾಟ್ಲಾಗ್ತಾರೆ. ಇದೇ ಸರಿ ಅಂತ ವಾದಿಸಿ ಮುಕ್ತ ಭಕ್ತಾದಿಗಳನ್ನು ಮಿಸ್ಲೀಡು ಮಾಡ್ತಾರೆ. ಉದಾಹರಣೆಗೆ ನೋಡಿ, ಕೆಲವರು ಯಾವ ರೀತಿ ಹೇಳ್ತಾರೆ ಅಂದರೆ, ಓಂ ತ್ರಯಂಬಕೈ ಯಜಾಮಹೆ ಅಂತಾರೆ. ತ್ರಯಂಬಕಂ ಬರಬೇಕಲ್ಲಿ, ಬಕೈ ಅಲ್ಲ. ಓಂ ತ್ರಯಂಬಕೈ ಯಜಾಮಹೆ ಅಂತ ಹಂಗಂತಾರೆ, ಸುಗಂಧಿಂ ಪುಷ್ಟಿವರ್ಧನ. ಅದು ತಪ್ಪದು. ಇನ್ನು ಕೆಲವರು ನೋಡಿ ಈ ಥರ ತಪ್ಪು ಮಾಡ್ತಾರೆ. ಓಂ ತ್ರಿಯಂಬಕಂ ಯಜಾಮಹೇ ಸುಗಂಧಿಂ ಅಂತಾರೆ. ತ್ರಿ ಅಂದರೆ 3 ಅಂತ ಅದೇನೋ ಲೆಕ್ಕಾಚಾರ ಕೊಂಡು ಹೇಳ್ಬಿಡ್ತಾರೆ. ಓಂ ಅದು ತ್ರಿಯಂಬಕಂ ಅಲ್ಲ, ತ್ರಯಂಬಕಂ. ಮೊನ್ನೆ ಶುರು ಮಾಡಿಕೊಂಡು ಏನೂ ಅನುಭವ ಇಲ್ದಿರೋರು ಜನರನ್ನು ಮಿಸ್ಲೀಡ್ ಮಾಡ್ತಾರೆ, ವ್ಯೂವರ್ಶಿಪ್ ಬರಲಿ ಅಂತ. ಇನ್ನಷ್ಟು ಪುಣ್ಯಾತ್ಮರು ಇನ್ನೂ ವಿಚಿತ್ರವಾಗಿ ಮೃತ್ಯುಂಜಯ ಮಂತ್ರ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂದರೆ, ಓಂ ತ್ರಯಂಬಕಂ ಯಜಮಾಹೇ ಉರ್ವಾರುಕಮಿವ ಬಂಧನಾನ್. ಮತ್ತೆ ಕೇಳಿಸ್ಕೊಳ್ಳಿ, ಓಂ ತ್ರಯಂಬಕಂ ಯಜಮಾಹೇ. ಇದು ಯಾವ ಭಾಷೆ ಅಂತ ಖಂಡಿತವಾಗಿ ನನಗಂತೂ ಅರ್ಥ ಆಗೋದಿಲ್ಲ. ಗೊತ್ತಿಲ್ದರೆ ಹೇಳಬಾರ್ದು, ಅಥವಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ. ಈ ರೀತಿ ತಪ್ಪು ಹೇಳ್ತಾರೆ. ಈ ಹಿಂದೆನೋ ನಾನು ಹೇಳಿದ್ದೀನಿ, ಇದು ಯಜಮಾಹೆ ಅಲ್ಲ, ಇದು ಯಜಾಮಹೆ ಅಂತ ಬರುತ್ತೆ. ಹಾಗೆಯೇ ಬಂಧನಾಥ್ ಅಂತಾರೆ, ಉರ್ವಾರುಕಮೇ ಬಂಧನಾಥ್ ಅಂತಾರೆ. ಬಂಧನಾಥ್ ಅಲ್ಲ, ಅದು ಬಂಧನಾನ್ ಬರಬೇಕಲ್ಲಿ. ಸರಿಯಾದ ಪ್ರೊನೌನ್ಸಿಯೇಷನ್ನು ನಾನು ಈಗಾಗಲೇ ಹೇಳಿದಾಗೆ ಈ ರೀತಿಯಲ್ಲೇ ಬರೋದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಮಂತ್ರಗಳನ್ನ ತಪ್ಪು ಹೇಳಬಾರ್ದು, ತಪ್ಪು ತಿಳುವಳಿಕೆನೂ ಖಂಡಿತ ಕೊಡಬಾರ್ದು. ಇಷ್ಟು ವೃಶ್ಚಿಕ ರಾಶಿಯ ಫಲಾಫಲಗಳು. ಈಗ ಧನುಸ್ ರಾಶಿಯಲ್ಲಿ ಚತುರ್ಗ್ರಹಗಳು: ಭಾಗ್ಯಸ್ಥಾನಾಧಿಪತಿ ರವಿ, ಪಂಚಮ ವ್ಯಾಧಿಪತಿ ಯೋಗಕಾರಕ ಕುಜ, ಸಪ್ತಮ ದಶಮಾಧಿಪತಿ ಬುಧ ಹಾಗೂ ಷಷ್ಠ್ಯ ಲಾಭಾಧಿಪತಿ ಶುಕ್ರ. ಈ ಚತುರ್ಗ್ರಹಗಳ ಮೇಲೆ ಶನಿಯ ದಶಮ ದೃಷ್ಟಿ, ಹಾಗೇನೆ ರಾಶಿ ಹಾಗೂ ಚತುರ್ಥಾಧಿಪತಿ ವಕ್ರ ಗುರುವಿನ ದೃಷ್ಟಿಗೆ ಈಡಾಗಿದ್ದಾರೆ. ಈ 3 ರಾಶಿಗಳು ದ್ವಿಸ್ವಭಾವ ರಾಶಿಗಳು ಆಗಿರೋದ್ರಿಂದ ಒಂದು ಯೋಗ ಉತ್ಪತ್ತಿ ಆಗುತ್ತೆ. ಇದಕ್ಕೆ ಬಹಳ ಜನಕ್ಕೆ ಗೊತ್ತಿಲ್ಲ, ಇದೆಲ್ಲ ಅಪರೂಪದ ಯೋಗಗಳು. ಈ ಯೋಗಕ್ಕೆ ಹೆಸರು ಯಮಧರ್ಮ ಯೋಗ ಅಂತ ಇದಕ್ಕೆ ಹೆಸರು. ಇದಕ್ಕೆ ಗಾಬರಿ ಪಡಬೇಕಾಗಿಲ್ಲ ವೀಕ್ಷಕರೇ. ಈ ಯೋಗ ಇದ್ರೆ ಏನಾಗುತ್ತೆ, ಸದ್ಯಕ್ಕೆ 2026 ಜನವರಿ 14ನೇ ತಾರೀಕಿನವರೆಗೂ ಕಾರಣ ಇಲ್ಲದೆ ಧನುರ್ ರಾಶಿಯವರಿಗೆ ಏನೋ ಒಂದು ಹೇಳೋಕ್ಕಾಗದಿರೋದು ಭಯ ಉತ್ಪತ್ತಿ ಆಗ್ತಾ ಇರುತ್ತೆ. ಕೆಟ್ಟ ಕನಸುಗಳು, ಏನಾಗ್ಬಿಡುತ್ತೋ ನಮಗೆ, ಹಂಗಾಗ್ಬಿಟ್ರೆ ಹಾಗೆ, ಹಿಂಗಾಗ್ಬಿಟ್ರೆ ಹಾಗೆ ಅಂತ. ಆಮೇಲೆ ಪದೇ ಪದೇ ಹೆದರಿಕೆ ಆಗೋದು, ಏನೋ ನೋಡಿ ಏನೋ ಹೆದರ್ಕೊಳ್ಳೋದು, ಈ ರೀತಿಯಲ್ಲಿ ಆಲೋಚನೆಗಳು ವಿಚಿತ್ರ ಓಡ್ತಾ ಇರುತ್ತೆ. ಇವು ಆಲೋಚನೆಗಳೇ ಸರಿ, ಆದರೂ ಹೀಗೆಲ್ಲ ಆದಾಗ ಮನಸ್ಸಿಗೆ ಖಂಡಿತವಾಗಿ ಬೇಸರನೂ ಉಂಟಾಗುತ್ತೆ. ಎಲ್ಲ ಥರ ತಪ್ಪು ಆಲೋಚನೆಗಳು ಒಂದು ತಿಂಗಳಂತೂ ಇದ್ದೇ ಇರುತ್ತೆ. ಇದು ಇವಾಗ ಶ್ರೀರಾಮನ ತಾರಕ ಮಂತ್ರ ಜಪದಿಂದ ಇದನ್ನು ದೂರ ಮಾಡ್ಕೋಬೋದು. ತಾರಕ ಮಂತ್ರ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಹೀಗೆ ಬರುತ್ತೆ: ಶ್ರೀರಾಮ್ ಜಯ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜಯ ರಾಮ್ ಜೈ ಜೈ ರಾಮ್ ಅಂತ. ಕೆಲವರು ಕೇಳ್ತಾರೆ, ಅಲ್ಲ ಗುರುಗಳೇ, ಇದು ನಾರ್ತ್ ಇಂಡಿಯನ್ ಸ್ಟೈಲು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಾರೆ. ನೋಡಿ, ಎರಡರಲ್ಲೂ ಅರ್ಥ ಇದೆ. ರಾಮ ಅನ್ನೋದು ನಾಮ, ರಾಮ್ ಅನ್ನೋದು ಒಂದು ಬೀಜ ಮಂತ್ರ. ನಿಮ್ಮ ಇಷ್ಟ ಹೇಗೆ ಬೇಕಾದ್ರೆ ಹೇಳ್ಬೋದು.
ನನ್ನ ಪರ್ಸ್ನಲ್ ಲೈಕಿಂಗು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನನ್ನ ಪರ್ಸ್ನಲ್ ಲೈಕಿಂಗು. ಬೆಳಗ್ಗೆ ಹಾಗೂ ಸಂಜೆ ಈ ಮಂತ್ರವನ್ನು 10 ನಿಮಿಷಗಳು ಉತ್ತರಾಭಿಮುಖ ವೈಖರಿಯಲ್ಲಿ ಮಾಡಿದರೆ ಸಾಕು. ಮತ್ತೊಂದು ಕಡೆ ಕುಜ ಹಾಗೂ ಶುಕ್ರನ ಸಮ್ಮಿಲನದಿಂದ ಧನುರಾಶಿಯವರಿಗೆ ಸಣ್ಣ ಪುಟ್ಟ ವಾಹನ ಅಪಘಾತಗಳ ಸಾಧ್ಯತೆ ಇರುತ್ತೆ. ಇನ್ನು ರವಿಯ ಪ್ರಭಾವದಿಂದ ಧನುರಾಶಿಯವರಿಗೆ ಪ್ರಭಾವಿ ಸ್ನೇಹಿತರು ಸಿಗ್ತಾರೆ. ಇನ್ಫ್ಲುಯೆನ್ಸ್ ಜಾಸ್ತಿ ಆಗುತ್ತೆ. ಈ ರಾಶಿಯ ರಾಜಕಾರಣಿಗಳಿಗೆ ಒಳ್ಳೆಯದು. ಹಾಗೆಯೇ ಈ ರಾಶಿಯ ಕಲಾರಂಗಕ್ಕೆ ಅಂದರೆ ಸಿನಿಮಾ ನಟ ನಟಿಯರಿಗೂ ಒಳ್ಳೆಯದು. ಕುಜನ ಸ್ಥಾನದಿಂದ ಧನುರಾಶಿಯವರಿಗೆ ಮಕ್ಕಳಿಂದ ಟೆನ್ಷನ್ ಹೆಚ್ಚಾಗುತ್ತೆ. ಅಂದರೆ ಅವರ ವರ್ತನೆ ಅಷ್ಟು ಸಮಾಧಾನವಾಗಿ ಇರೋದಿಲ್ಲ. ತೃತೀಯದಲ್ಲಿ ರಾಹು ಇರೋದ್ರಿಂದ ವಿಚಿತ್ರ ಧೈರ್ಯ ಹೆಚ್ಚಾಗಿ ಈ ರಾಶಿಯವರು ಅವರ ಒಡಹುಟ್ಟದವರ ಜೊತೆಯಲ್ಲಿ ದರ್ಪದಿಂದ ವರ್ತಿಸಿ ಮನೆಯಲ್ಲಿ ಒಂಥರ ಅಶಾಂತಿ ಉಂಟಾಗತ್ತೆ. ಚತುರ್ಥದಲ್ಲಿ ಶನಿ ಇರೋದ್ರಿಂದ ತಾಯಿ ಆರೋಗ್ಯನೂ ಕೆಡುತ್ತೆ. ಅಷ್ಟಮಾಧಿಪತಿ ಚಂದ್ರ ಷಷ್ಠದಲ್ಲಿದ್ದರೆ ಪಿತ್ರಾರ್ಜಿತ ಆಸ್ತಿ ವಿಷಯಕ್ಕೆ ಒಳ್ಳೆಯದು. ಪಿತೃಸ್ಥಾನದಲ್ಲಿ ಕೇತು ಇರೋದ್ರಿಂದ ತಂದೆಗೆ ಪುಣ್ಯಕ್ಷೇತ್ರದಲ್ಲಿ ಅಥವಾ ದೇಗುಲದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅಪಘಾತ ಆಗುವಂಥ ಸಾಧ್ಯತೆ ಇರುತ್ತೆ, ಅಂದರೆ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಈಗಾಗಲೇ ನಾನು ಹೇಳಿದ ಹಾಗೆ 2026 ಜನವರಿ ಅಂತ್ಯದವರೆಗೂ ಧನುರಾಶಿಯವರು ಬೆಳಗ್ಗೆ ಹಾಗೂ ಸಂಜೆ ರಾಮತಾರಕ ಮಂತ್ರವನ್ನು 10 ನಿಮಿಷಗಳು ಉತ್ತರಾಭಿಮುಖ ಜಪಿಸಿದರೆ ಬಹಳ ಒಳ್ಳೆಯದು. ಮತ್ತೊಮ್ಮೆ ಈ ಮಂತ್ರವನ್ನು ಹೇಳ್ತೀನಿ: ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಈ ರೀತಿ ಅನುಕೂಲ ಇದ್ದವರು 4 ತಿಂಗಳ ಕಾಲ ಬೆಳ್ಳಿ ಅಥವಾ ಚಿನ್ನದ ಉಂಗುರದಲ್ಲಿ ತೋರಬೆರಳಿಗೆ ಪುಷ್ಯರಾಗಹರಳನ್ನು ಧರಿಸಿದರೆ ಒಳ್ಳೆಯದು. ಇಲ್ಲ ಅದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕೆಲವರು ಕೇಳ್ತಾರೆ, ಏನೆಲ್ಲರೂ ಚಿನ್ನ ತೊಗೊಳಕ್ಕಾಗತ್ತಾ ಅಂತ. ಅದು ನಿಮಗೆ ಸೇರಿದ್ದು. ನಿಮ್ಗೆ ಚಿನ್ನ ತೊಗೊಳಕ್ಕಾದರೆ ಮಾಡಿಕೊಳ್ಳಿ, ಇಲ್ಲ ಬೆಳ್ಳಿಯಲ್ಲಿ ಹಾಕ್ಕೊಳ್ತೀವಿ ಅಂದರೂ ಹಾಕ್ಕೊಳ್ಳಿ. ಎರಡೂ ಆಗಲ್ಲ ಅಂದರೆ ಅದು ನಿಮ್ಮ ಇಷ್ಟ. ಯಾವುದೇ ಹರಳನ್ನು ಸುಮ್ಮನೆ ಅಂಗಡಿಯಲ್ಲಿ ತೊಗೊಂಡು ಹಾಕ್ಕೊಂಡ್ಬಿಟ್ರೆ ಅದು ಕೆಲಸ ಮಾಡೋದಿಲ್ಲ ವೀಕ್ಷಕರೇ. ನಮ್ಮ ಮಣಿಮಾಲ ಅನ್ನೋ ಗ್ರಂಥದಲ್ಲಿ ಏನು ಹೇಳುತ್ತೆ ಅಂದರೆ, ಈ ಹರಳುಗಳನ್ನು 40 ದಿನಗಳ ಕಾಲ, 40 ಕೆಲವು 80 ದಿನಗಳ ಕಾಲ ಶುದ್ಧೀಕರಣ ಆಗಿರಬೇಕು ಅಂತ. ಶುದ್ಧೀಕರಣದ ಬಗ್ಗೆ ನಮ್ಮ ಕಚೇರಿಯಲ್ಲಿ ಬೇಕಾದ್ರೆ ನಿಮಗೆ ಮಾಹಿತಿ ಸಿಗುತ್ತೆ, ಹೇಗೆ ಶುದ್ಧೀಕರಣ ಮಾಡಬೇಕು ಅಂತ. ಇಷ್ಟು ಧನುರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಮಕರ ರಾಷ್ಟ್ರಾಧಿಪತಿ ಶನಿ ತೃತೀಯದಲ್ಲಿ. ಇದು ಒಂದು ದೇವರ ಆಶೀರ್ವಾದ ಅಂತ ತಿಳ್ಕೋಬೇಕು. ಅಂದ್ಕೊಂಡಿದ್ದ ಕಾರ್ಯಗಳಿಗೆ ಚಲಾವಣೆ ಸಿಗತ್ತೆ, ನಿಂತಿರೋ ಕೆಲಸಗಳು ಮುನ್ನುಗ್ಗುತ್ತೆ. ಆದರೆ ಶನಿಯ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ದೈಹಿಕ ದಣಿವು ಹೆಚ್ಚಿರುತ್ತೆ, ಖರ್ಚುಗಳು ಹೆಚ್ಚಿರುತ್ತೆ. ಪಾದಗಳಲ್ಲಿ ಕಾಲುಗಳಲ್ಲಿ ನಿಶ್ಶಕ್ತಿ, ಉರಿ ಹಾಗೂ ನೋವು ಉಂಟಾಗುತ್ತೆ. BP ಹಾಗೂ ಶುಗರ್ ಕಾಯಿಲೆ ಇರೋರಿಗೆ ಉಲ್ಬಣ ಆಗುತ್ತೆ. ಚತುರ್ಥಾಧಿಪತಿ ಅಂದರೆ ಗೃಹಸ್ಥಾನಾಧಿಪತಿ ಕುಜ ಹಾಗೂ ಗೃಹಕಾರಕ ಶುಕ್ರ ವ್ಯಯದಲ್ಲಿದ್ದರೆ ನವನಿರ್ಮಾಣ ಆಗಿರೋ ಮನೆಗೆ ಪ್ರವೇಶ ಆಗುತ್ತೆ. ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ದಂತ ಸಮಸ್ಯೆ ಕಾಣಿಸ್ಕೋಬೋದು. ಹಾಗೆಯೇ ಶನಿ ಮೇಲೆ ಕುಜನ ದೃಷ್ಟಿಯಿಂದ ಪದೇ ಪದೇ ತಲೆನೋವು ಈ ರೀತಿ ಉಂಟಾಗ್ಬೋದು. ಇನ್ನು ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಮೂಲವ್ಯಾಧಿ ಅಂದರೆ ಪೈಲ್ಸ್ ಇರೋರಿಗೆ ಉಲ್ಬಣ, ಪೈಲ್ಸ್ ಇಲ್ಲದೆ ಇರೋರಿಗೆ ಆ ರಂಧ್ರಗಳಲ್ಲಿ ಏನಾದರೂ ಹುಣ್ಣು, ವಿಪರೀತ ನವೆ, ಇನ್ಫೆಕ್ಷನ್ ಈ ರೀತಿ ಕಾಣಿಸ್ಕೋಬೋದು. ಸ್ವಲ್ಪ ಮಟ್ಟಿಗೆ ಕಣ್ಣಿನ ಸಮಸ್ಯೆ ಕೂಡ ಕಾಣಿಸ್ಕೋಬೋದು. ಪಂಚಮದಲ್ಲಿ ಸಪ್ತಮಾಧಿಪತಿ ಉಚ್ಚ ಚಂದ್ರ ಇರೋದ್ರಿಂದ ಮಕರ ರಾಶಿಯ ಅವಿವಾಹಿತರಿಗೆ ಪ್ರೇಮ ಕಲ್ಯಾಣ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರು ಪ್ರೇಮ ಪ್ರಸಂಗಕ್ಕೂ ಬೀಳ್ಬೋದು. ದಾಂಪತ್ಯ ಚೆನ್ನಾಗಿರುತ್ತೆ. ಷಷ್ಠದಲ್ಲಿ ವಕ್ರಗುರು ಇರೋದ್ರಿಂದ ಖರ್ಚುಗಳು ಹೆಚ್ಚು, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು, ಕೆಲಸಕ್ಕೆ ಬಾರ್ದಿರೋ ಕೆಲಸಗಳಿಂದ ಬೇಸರ. ಪರಿಹಾರ: ಪೂರ್ವ ಪುಣ್ಯಸ್ಥಾನಾಧಿಪತಿ ಶುಕ್ರನನ್ನು ಬಲಪಡಿಸಬೇಕು. ಶುಕ್ರನ ದೇವತೆ ಅಮ್ಮನವರು. 3 ತಿಂಗಳು ಶುಕ್ರವಾರಗಳು ಸ್ವಲ್ಪ ಒಣ ಅವರೆಕಾಳು ಯಾವುದಾದ್ರೂ ಅಮ್ಮನವರ ದೇಗುಲಕ್ಕೆ ಅರ್ಪಿಸಿ. ಮೊದಲನೇ ಶುಕ್ರವಾರ ಕೆಂಪು ಹಾಗೂ ಹಸಿರು ಬಣ್ಣದ ವಸ್ತ್ರಗಳನ್ನು ಅರ್ಪಿಸಿ. ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಈ ಅದ್ಭುತ ಶೂಲಿನಿ ಮಂತ್ರವನ್ನು 54 ಬಾರಿ ಜಪಿಸಿ. ಈ ಮಂತ್ರ ಹೀಗೆ ಬರುತ್ತೆ: ಓಂ ಹ್ರೀಂ
ಜ್ವಲ ಶೂಲಿನಿ ದುಷ್ಟಗ್ರಹಂ ಹುಂ ಪಟ್ ಸ್ವಾಹ. ಓಂ ಹ್ರೀಂ ಜ್ವಲ ಶೂಲಿನಿ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ. ಇಷ್ಟು ಮಕರ ರಾಶಿಯ ಫಲಾಫಲಗಳು. ಈಗ ಕುಂಭ ರಾಶಿಯಲ್ಲಿ ರಾಹು ಇರೋದ್ರಿಂದ ಕುಂಭ ರಾಶಿಯವರಿಗೆ ಏನಾದರೂ ಭಯ ಆತಂಕ ಇದ್ದೇ ಇರುತ್ತೆ. ಹಾಗೆಯೇ ರಾಹು ಪ್ರಭಾವದಿಂದ ಇವರಿಗೆ ಬಹಳ ಹತ್ತಿರವಾದವರು ಕೂಡ ಇವರನ್ನು ಸಣ್ಣ ಪುಟ್ಟ ವಿಷಯಗಳಿಗೂ ಅಪಾರ್ಥ ಮಾಡಿಕೊಳ್ಳುವಂಥದ್ದು ಸಾಧ್ಯತೆಗಳಿರುತ್ತೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ನೋವು ಬೇಸರ. ಸಪ್ತಮದಲ್ಲಿ ಕೇತು ಇರೋದ್ರಿಂದ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಏನಾದರೂ ಆರೋಗ್ಯದ ಸಮಸ್ಯೆಗಳು, ನೌಕರಿಯಲ್ಲಿ ತೊಡಕುಗಳು, ಅಪಾರ್ಥಗಳು ಈ ರೀತಿ ಆಗಾಗ ಕಾಣಿಸ್ಕೊಳ್ತಾನೆ ಇರುತ್ತೆ. ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿ ಸಾಡೆ ಸಾತಿ ಕಡೆಯ ಭಾಗ ನಡೀತಾ ಇದೆ. ಸ್ವಲ್ಪ ಹಿಂಸೆ ಅಂತಾನೆ ಹೇಳಬೇಕಾಗತ್ತೆ. 4ನೇ ಮನೆ ಅಂದರೆ ಮಾತೃಸ್ಥಾನದಲ್ಲಿ ಚಂದ್ರ ಇರೋದು ಕಾರಕೋ ಭಾವನಾಶಾಯ ಅಂತ ಹೇಳೋ ಹಾಗೆ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಕುಂಭರಾಶಿಯವರ ತಾಯಿಯಂದರು ಇನ್ನು 3 ತಿಂಗಳ ಕಾಲ ಜಲಸ್ಥಳಗಳಲ್ಲಿ, ಗುಂಪುಗಳಲ್ಲಿ ಇರುವಂಥ ಸ್ಥಳಗಳಲ್ಲಿ, ಹಾಗೆಯೇ ರಸ್ತೆಯಲ್ಲಿ ಬಹಳ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಇನ್ನು ಚತುರ್ಗ್ರಹಗಳು ಲಾಭದಲ್ಲಿರೋದು, ಹಾಗೆಯೇ ವಕ್ರ ಗುರು ದೃಷ್ಟಿ ಕೂಡ ರಾಶಿಯ ಮೇಲೆ ಹಾಗೂ 4 ಗ್ರಹಗಳ ಮೇಲಿರೋದು ರಕ್ಷಾ ಕವಚ. ಯಾರನ್ನ ಗುರು ಅಂತ ಕುಂಭರಾಶಿಯವರು ಭಾವಿಸ್ತಿರೋ ಅವ್ರಿಗೆ ಗುರು ರಕ್ಷಣೆ ಖಂಡಿತವಾಗಿ ಸಿಗತ್ತೆ. ರಾಶಿಯಲ್ಲಿ ರಾಹು ಇರೋದ್ರಿಂದ ಚರ್ಮದ ಮೇಲೆ ಏನಾದರೂ ಮಚ್ಚೆಗಳು ಕಾಣಿಸ್ಕೋಬೋದು, ಸೋಂಕುಗಳು, ಸ್ವಲ್ಪ ಬೊಬ್ಬೆಗಳು, ಗುಳ್ಳೆಗಳು, ದವಡೆಯಲ್ಲಿ ಸ್ವಲ್ಪ ನೋವು ಈ ರೀತಿ ಕಾಡಬಹುದು. ನುರಿತ ವೈದ್ಯರ ಸಲಹೆ ಪಡ್ಕೋಬೇಕು. ಇನ್ನು ಕುಂಭರಾಶಿಯವರಿಗೆ ಪರಿಹಾರ ಏನು ಅಂದರೆ, ರಾಶ್ಯಾಧಿಪತಿ ಶನಿ ಮೇಲೆ ಭೂಮಿಕಾರಕ ಕುಜನ ದೃಷ್ಟಿ ಇರೋದ್ರಿಂದ ಮೀನರಾಶಿಯವರು, ಕುಂಭರಾಶಿಯವರು ದಿನನಿತ್ಯ ಮುಂಜಾನೆ ಸಂಜೆ ಯಾವುದರ ಒಂದು ಹೊತ್ತು ಉತ್ತರಾಭಿಮುಖ ಕುಜನ ಬೀಜ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗತ್ತೆ. ಕುಜ ಬೀಜ ಮಂತ್ರ ಈ ರೀತಿಯಲ್ಲಿ ಬರುತ್ತೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಆ ನಂತರ ಷಣ್ಮುಖ ಗಾಯತ್ರಿ ಮಂತ್ರವನ್ನು 28 ಬಾರಿ ಜಪಿಸಬೇಕು. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಮನೆಯಲ್ಲಿ ಸುಬ್ರಹ್ಮಣ್ಯ ದೇವರ ಫೋಟೋ ಇದ್ದರೆ 24 ದಿನಗಳು ಬೆಳಗ್ಗೆ ಅದಕ್ಕೆ ಕೆಂಪು ಪುಷ್ಪ ಅರ್ಪಿಸಿ, ಆ ನಂತರ 2 ಬೆಳ್ಳಿ ಅಥವಾ 2 ಹಿತ್ತಾಳಿ ದೀಪಗಳನ್ನು ತುಪ್ಪ ಹಾಕಿ ಬೆಳಗಿಸಿ. ಈ ದೀಪಗಳೆಲ್ಲ ಒಂದು ಅರ್ಧ ಗಂಟೆ ಉಳಿದ್ರೆ ಸಾಕು, ಗಂಟೆ ಕುಳಿದ್ರು ಇರಬೇಕು ಅಂತಿಲ್ಲ. ಇಷ್ಟು ಕುಂಭರಾಶಿಯ ಫಲಾಫಲಗಳು. ಈಗ ಮೀನರಾಶಿ ರಾಶಿಯಲ್ಲಿ ಶನಿ ಇರೋದು ಸ್ವಲ್ಪ ಚಿಂತಾಜನಕ. ಸಾಡೆ ಸಾತಿ ಮಧ್ಯಭಾಗ ನಡೀತಾ ಇದೆ. ಸದಾ ಮನಸ್ಸಲ್ಲಿ ಏನಾದರೂ ಆತಂಕ, ಬೇಸರ, ಆರೋಗ್ಯದ ಏರುಪೇರು ಈ ರೀತಿ ಕಾಡ್ತಾನೆ ಇರುತ್ತೆ. ಹಾಗೆಯೇ ಜನ್ಮರಾಶಿಯ ಮೇಲೆ ಹಾಗೂ ಜನ್ಮ ರಾಶಿಯಲ್ಲಿರೋ ಶನಿಯ ಮೇಲೆ ಕುಜನ ಚತುರ್ಥ ದೃಷ್ಟಿ, ಹಾಗೆಯೇ ಶನಿ ಕುಜನ ಮೇಲೆ ದಶಮ ದೃಷ್ಟಿ. ಬಹಳ ಒತ್ತಡಗಳು, ಕಾಲುಗಳಲ್ಲಿ ಪಾದಗಳಲ್ಲಿ ಸದಾ ನೋವು, ಸುಸ್ತು, ಜುಗುಪ್ಸೆ ಈ ರೀತಿಯಲ್ಲಿ ಇರುತ್ತೆ. ಪಂಚಮಾಧಿಪತಿ ಚಂದ್ರ ತೃತೀಯದಲ್ಲಿ ಉಚ್ಚನಾಗಿರೋದ್ರಿಂದ ಮಕ್ಕಳಿಗೆ ಒಳ್ಳೆಯದು. ಚತುರ್ಥದಲ್ಲಿ ಅಂದರೆ 4ನೇ ಮನೆಯಲ್ಲಿ ಗುರು ಇರೋದು ಸಾಧಾರಣವಾಗಿ ಒಳ್ಳೆಯದಲ್ಲ. ಗೋಚಾರದಲ್ಲಿ ಗುರು ಬಂದರೆ ಅದು ಸಾಧಾರಣ ಒಳ್ಳೆಯದಲ್ಲ. ಆದರೆ ಗುರು ವಕ್ರನಾಗಿರೋದ್ರಿಂದ ಯಾವಾಗಲೂ ಒಂದು ಜಾತಕದಲ್ಲಿ ಯಾವುದಾದ್ರು ಗ್ರಹ ವಕ್ರ ಆದರೆ ಅದು ಯಾವ ಮನೆಯಲ್ಲಿರುತ್ತೋ ಅದಕ್ಕೆ ಹಿಂದಿನ ಮನೆ ಫಲಗಳು ಕೊಡುತ್ತೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಸೊ ಇಲ್ಲಿ ಗುರು 3ನೇ ಮನೆಯಲ್ಲಿ ಇರುವಂಥ ಫಲಗಳು ಕೊಡ್ತಾನೆ. ವಕ್ರನಾಗಿರೋದ್ರಿಂದ ಯಶಸ್ಸು ನಿಶ್ಚಿತ, ಇಷ್ಟಾರ್ಥ ಸಿದ್ಧಿ ಹಾಗೂ ಗೃಹ ಯೋಗ ಕೂಡ. ಆದರೆ ಚತುರ್ಥಾಧಿಪತಿ ಬುಧ ಕುಜಗ್ರಸ್ತನಾಗಿರೋದ್ರಿಂದ, ಹಾಗೆಯೇ ಶನಿ ದೃಷ್ಟಿಗೆ ಈಡಾಗಿರೋ ಕುಜ
ಚತುರ್ಥದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಅನಿರೀಕ್ಷಿತ ಏರುಪೇರು ಉಂಟಾಗುತ್ತೆ. 6ನೇ ಮನೆ ಅಂದರೆ ರೋಗಸ್ಥಾನದಲ್ಲಿ ಕೇತು ಇರೋದ್ರಿಂದ ಪದೇ ಪದೇ ಜೀರ್ಣಕ್ರಿಯೆ ಕೆಡುತ್ತೆ, ಸ್ವಲ್ಪ ಡೈಜೆಷನ್ ಕೆಡ್ಬೋದು, ಫುಡ್ ಪಾಯ್ಸನಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ, ಸ್ಟಮಕ್ ಇನ್ಫೆಕ್ಷನ್ ಆಗ್ಬೋದು. ಈ ರೀತಿ ಜಾಗ್ರತೆ ವಹಿಸಬೇಕಾಗತ್ತೆ. 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ಷಷ್ಟ್ಯಾಧಿಪತಿ ರವಿ ಇದ್ದರೆ ವೃತ್ತಿಯಲ್ಲಿ ಒತ್ತಡಗಳು ಹೆಚ್ಚಾಗುತ್ತೆ. ತೃತೀಯ ಅಷ್ಟಮಾಧಿಪತಿ ಶುಕ್ರನು ದಶಮದಲ್ಲಿರೋದು ಒಳ್ಳೆಯದಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೀನ ರಾಶಿ ಅಥವಾ ಮೀನ ಲಗ್ನಕ್ಕೆ ಶುಕ್ರ ಸ್ವಲ್ಪ ಅಶುಭ ಗ್ರಹ ಅಂತ. ಇನ್ನು ಯೋಗಕಾರಕ ಕುಜ ಕರ್ಮಸ್ಥಾನದಲ್ಲಿದ್ದು ಅದರ ಮೇಲೆ ಶನಿ ಪ್ರಭಾವ ಇರೋದ್ರಿಂದ ಮೀನರಾಶಿಯ ನ್ಯಾಯಾಧೀಶರು ಹಾಗೂ ಕಾನೂನು ತಜ್ಞರಿಗೆ ಕೀರ್ತಿ ಹಾಗೂ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಹಾಗೆಯೇ ಯಾರು ಮೀನರಾಶಿಯವರಿಗೆ ಹಿಂಸೆ ಕೊಟ್ಟಿರ್ತಾರೋ ಅವ್ರ ಕರ್ಮದ ಕೊಡ ತೆರೆಯುತ್ತೆ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಹಾಗಾಗತ್ತೆ. 12 ಮನೆ ವ್ಯಯಸ್ಥಾನದಲ್ಲಿ ರಾಹು ಇದ್ದರೆ ನಿದ್ದೆ ವೈಪರೀತ್ಯಗಳು ಹೆಚ್ಚಿರುತ್ತೆ. ಹಾಗೆ ರಾಹು ಈ ರೀತಿ ಇದ್ದರೆ ಕಿವಿಯಲ್ಲಿ ಕುಗ್ಗಿ ಹೆಚ್ಚುತ್ತೆ, ಆಗಾಗ ಮೂಗು ಕಟ್ಟುತ್ತೆ. ಇನ್ನು ಚತುರ್ಥದಲ್ಲಿ ರಾಶ್ಯಾಧಿಪತಿ ಗುರು ವಕ್ರನಾಗಿ ಸ್ವನಕ್ಷತ್ರದಲ್ಲಿ ಅಂದರೆ ಪುನರ್ವಸು ನಕ್ಷತ್ರದಲ್ಲಿ ಇರೋದ್ರಿಂದ ಮೀನರಾಶಿಯವರ ಕೆಲವು ಕನಸುಗಳು ನನಸಾಗುತ್ತೆ, ದೈವ ರಕ್ಷಣೆ ಇರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ, ಪಂಚಮಾಧಿಪತಿ ಚಂದ್ರ ಉಚ್ಚನಾಗಿ ರೋಹಿಣಿ ನಕ್ಷತ್ರದಲ್ಲಿದ್ದು ಅದರ ಅಧಿಪತಿ ಶುಕ್ರ ಅಂದರೆ ದೈತ್ಯ ಗುರು ದೇವಗುರು ಬೃಹಸ್ಪತಿಯ ಮನೆಯಲ್ಲಿರೋದ್ರಿಂದ ಮೀನರಾಶಿಯವರು ಶ್ರೀಕೃಷ್ಣನ ಆರಾಧನೆ ಮಾಡಬೇಕು ಹಾಗೂ ಶಿವನ ಆರಾಧನೆ ಕೂಡ ಮಾಡಬೇಕಾಗುತ್ತೆ. ಇನ್ನು ಶ್ರೀಕೃಷ್ಣನ ಆರಾಧನೆ ಮಾಡೋ ವಿಧಾನ ಯಾವಾಗಾದರೂ ಅನುಕೂಲ ಇದ್ದರೆ ಕೇರಳ ರಾಜ್ಯದಲ್ಲಿರುವಂಥ ಗುರುವಾಯೂರಪ್ಪನ ದರ್ಶನ ಮಾಡಿ ದೇಗುಲದಲ್ಲೇ ಕುಳಿತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಸಂಜೆ ಹೊತ್ತು ಅದು ಬಹಳ ಒಳ್ಳೆಯದು. ಗ್ರಂಥಗಳೇನು ಹೇಳ್ತಾರೆ ಅಂದರೆ, ಆ ಗುರುವಾಯೂರಪ್ಪನ ದೇವಸ್ಥಾನದಲ್ಲಿ ಬುಧವಾರ ಸಂಜೆ 5ರಿಂದ 7 ಗಂಟೆ ಗೋಧೂಳಿ ಮುಹೂರ್ತದಲ್ಲಿ ಯಾರು ನಾರಾಯಣ ಮಂತ್ರ ಜಪ ಮಾಡ್ತಾರೋ, ಅಂದರೆ ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೋ ಅದು 1000 ಪಟ್ಟು ಫಲ ಹೆಚ್ಚುತ್ತೆ ಅಂತಾರೆ. ಭಾಳ ಜನಗಳಿಗೆ ಅನುಕೂಲ ಆಗಿದೆ. ಹಾಗೆಯೇ ನಂಜನಗೂಡು ಪುಣ್ಯಕ್ಷೇತ್ರದಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡಿದ್ರು ಶಿವನಿಗೆ ಸಂಬಂಧಪಟ್ಟಿದ್ದು, ಅದು ಬಹಳ ಒಳ್ಳೆಯದು. ಸದ್ಯಕ್ಕೆ 3 ತಿಂಗಳು ಮನೆಯಲ್ಲಿ ಸಂಜೆ ಹೊತ್ತು ಈಗ ನಾನು ಹೇಳೋ ಒಂದು ಮಂತ್ರ ಜಪವನ್ನು 108 ಬಾರಿ ದಿನನಿತ್ಯ ಉತ್ತರಾಭಿಮುಖ ಮಾಡಿದರೆ ಬಹಳ ಪರಿಣಾಮಕಾರಿ. ಈ ಮಂತ್ರ ಬಹಳ ಸಿಂಪಲ್ ಆಗಿರೋದು ಅಂತ ನಿಮ್ಗೆ ಅನಿಸ್ಬೋದು ವೀಕ್ಷಕರೇ, ಇದು ಬಹಳ ಪರಿಣಾಮಕಾರಿ. ಕಾಯಿಲೆಗಳಿಗಂತೂ ಇದು ಸಿದ್ಧೌಷಧ. ಅಚ್ಯುತಾನಂತ ಗೋವಿಂದ ಅಚ್ಯುತಾನಂತ ಗೋವಿಂದ ಅಚ್ಯುತಾನಂತ ಗೋವಿಂದ ಅಂತ 108 ಬಾರಿ ಮಾಡ್ತಾ ಇದ್ರೆ ಕಾಯಿಲೆಗಳು ಎಂಥ ಕಾಯಿಲೆ ಅದು ದೂರ ಆಗುತ್ತೆ. ಇಷ್ಟು ಮೀನರಾಶಿಗೆ ಸಂಬಂಧಪಟ್ಟಿದ್ದ ಫಲಗಳು. ಈ ಸಂಚಿಕೆ ಕೂಡ ನಿಮಗೆ ಉಪಯುಕ್ತ ಹಾಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.